ಎಸ್ ನೋಡ್ರಿ, ನಿನ್ನೆ ನಾವು 22 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಇವಾಗ ಏನಂತಂದು ಹೇಳಿದ್ರೆ ಅದ್ರ ಮುಂದಿನ ಡಿಸ್ಕಷನ್ ಮಾಡೋಣ. ಸೊ ಇನ್ನೂ ಯಾರ್ಯಾರು ಜಾಯ್ನ್ ಆಗಾರಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ರಿ. 8496868637 ಈ ನಂಬರ್ಗೆ ಏನಪ್ಪ ಅಂತಂದು ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಕ್ಕೆ ಹೇಳ್ರಿ. ಅದಾದ ನಂತರ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ, ಸೊ ಯಾರೇ ಆಗಿರಲಿ, ನಾನು ಜಸ್ಟ್ ಏನಪ್ಪ ಅಂತಂದು ಹೇಳಿದೆ, ಯಾರು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡ್ತೀರಿ ಅವ್ರಿಗೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಲ್ಲಿ ಅರ್ಥ ಆಗುತ್ತಾ ಅಲ್ಲೇನಂತಂದು ಹೇಳಿದ್ರೆ ಕಲೀರಿ. ಇವನ್ ನನ್ನ ಹತ್ರ ಅಷ್ಟೇ ಅಲ್ಲ, ಸೊ ಬೇರೆಯವ್ರ ಹತ್ರ ಯಾರಾದ್ರೂ ಹತ್ರ ಫುಲ್ ಅರ್ಥ ಆಗ್ತಿತ್ತಾ ಅವ್ರ ಹತ್ರ ಕಲೀರಿ, ಬ್ಯಾಡ್ ಅಂತಿಲ್ಲ. ನಮಗೆ ಬೇಕಾಗಿರೋದೇನು ಲಾಸ್ಟಕ್ಕೆ ಜಾಬ್ ಬೇಕು. ನೀವು ಎಲ್ಲಿ ಕಲಿತೀರಿ, ಹೆಂಗೆ ಕಲಿತೀರಿ ಇಂಪಾರ್ಟೆಂಟ್ ಅಲ್ಲ. ಸೊ ಕರೆಕ್ಟಾಗಿ ಏನಂತಂದು ಹೇಳಿದ್ರೆ ಕಲ್ತ್ಬಿಟ್ಟು ಸುಮ್ಮನೆ ಏನಂತಂದು ಹೇಳಿದ್ರೆ ಎಲ್ಲ ಕಡೆ ಹೋಗಿಬಿಟ್ಟು 15,000 20,000 ಕೊಟ್ಬಿಟ್ಟು ಏನಂತಂದು ಹೇಳಿದ್ರೆ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲರೂ ಜಾಯ್ನ್ ಆಗ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಆನ್ಲೈನ್ ಟೆಸ್ಟು ಕ್ಲಾಸಸ್ಗಳನ್ನ ಎರಡೂ ಹೇಳ್ಕೊಡ್ತೀನಿ, ಈಸಿಯಾಗಿ ಅರ್ಥ ಆಗೋ ಥರ. ಸೊ ಆಗ್ಬೇಕನ್ಸಿದ್ರೆ ಆಗ್ರಿ, ಇಲ್ಲ ಅಂತಂದು ಹೇಳಿದ್ರೆ ಬೇಡ, ನೋ ಫೋರ್ಸ್. ಎಸ್ ನೋಡ್ರಿ, ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ರೆ ಹೇಳ್ರಪ್ಪ ಎಲ್ರಿಗೂ. ಆಮೇಲೆ ಹೇಳಿದ್ದನ್ನು ಕರೆಕ್ಟಾಗಿ ಏನಪ್ಪ ಅಂತಂದು ಹೇಳಿದ್ರೆ ಓದ್ರಿ. ಆಮೇಲೆ SSC GD, ಸೊ ಈ ಎಕ್ಸಾಮ್ ಆಗಲಿಲ್ಲ ಸರ್, ನಮ್ದು ಇದು ಎಕ್ಸಾಮ್ ಆಗಲಿಲ್ಲ ಅಂತಂದು ಹೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ SSC GD ಏನಪ್ಪ ಅಂತಂದು ಹೇಳಿದ್ರೆ ಆಗಸ್ಟ್ದಾಗ ಏನಪ್ಪ ಅಂತಂದು ಹೇಳಿದ್ರೆ ನಿಮ್ಗೆ ಕಾಲ್ ಫಾರ್ಮ್ ಆಗುತ್ತೆ. ಆಗಸ್ಟ್ದಾಗ ನೀವು ಎಕ್ಸಾಮ್ ಹಾಕ್ಬೋದು, ಇವನ್ ಹುಡುಗರಿಗೆ ಆಮೇಲೆ ಹುಡುಗಿರಿಗೆ ಇಬ್ಬರಿಗೂ. ಸೊ ನಾನು ಜುಲೈಯಿಂದನೇ ಏನಂತಂದು ಹೇಳಿದ್ರೆ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಒಂದು ಕ್ಲಾಸ್ ಇರುತ್ತೆ, ಸೇಮ್ ಇದೇ ಥರ ಡಿಸ್ಕಷನ್, ಕ್ವಶನ್ಸ್ ಬಿಡಿಸೋದು, ಡಿಸ್ಕಷನ್ ಮಾಡೋದು, ಆ ಥರ ಇರುತ್ತೆ. ಆರಾಮಾಗಿ ಮಾಡ್ತೀರಿ. ಇವಾಗ ನೋಡ್ರಿ, ಎಷ್ಟೋ ಜನ ಹುಡುಗರು 50 ಮೇಲೆ ಈಸಿಯಾಗಿ ಟಚ್ ಮಾಡಿ ಬರ್ತಿದ್ದಾರೆ. ಸರ್ 50 54 ಅಂತಂದು ಹೇಳ್ತಿದ್ದಾರೆ. ಸೊ ಆರಾಮಾಗಿ ಜಾಬ್ ಆಗುತ್ತೆ, ಟೆನ್ಷನ್ ತೊಗೋಕ್ಕೆ ಹೋಗ್ಬೇಡ್ರಿ. ಇದಾಗಲಿಲ್ಲ ಅಂದರೆ ಇನ್ನೊಂದು ಮಾಡಿಬಿಡೋಣ. ಎಸ್, ಸೊ SSC GD ಹೈಟ್ ಹುಡುಗರಿಗೆ 170 ಇರುತ್ತೆ. ಸೊ ಹುಡುಗಿರಿಗೆ ನಾನು ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಸೊ ನೋಡಬೇಕು. ನೋಡ್ರಿ, ಬನ್ನಿರಿ ಡಿಸ್ಕಷನ್ ಮಾಡೋಣ, ಎಲ್ಲನೂ ಹಾಕ್ತೀನಿ ನಾನು. ಸೊ ಇಲ್ಲಿವರೆಗೆ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ನಮ್ಗೆ ಟೈಮ್ ಸಿಕ್ತು ಅಂತಂದು ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಯಾವ್ಯಾವ ಇದಾವೆ, ಸೊ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಯಾವ್ಯಾವ ಇದಾವೆ ಎಲ್ಲನೂ ಕೂಡ ವೀಡಿಯೋಸ್ಗಳು ಮಾಡಿ ಹಾಕ್ತೀನಿ. ಸೊ ಅದಕ್ಕೆ ಎಲಿಜಿಬಲ್ ಏನು, ಅದಾದ ನಂತರ ನೆಕ್ಸ್ಟ್ ಅದ್ರದ್ದು ಹೈಟ್ ಏನು, ಆಮೇಲೆ ಎಜುಕೇಷನ್ ಏನಿರಬೇಕು, ಎಕ್ಸಾಮ್ಸ್ ಯಾವ ಪ್ಯಾಟರ್ನ್ ಇರುತ್ತೆ, ಎವ್ರಿಥಿಂಗ್ ನಾನು ಹಾಕಿರ್ತೀನಿ. ನೋಡೋಣ, ಟೈಮ್ ಸಿಕ್ತಂದ್ರೆ ಮಾಡೋಣ. ಇವಾಗ ನಾವು ಡಿಸ್ಕಷನ್ ಮಾಡೋಣ ಬರ್ರಿ. ನೋಡ್ರಿ, 23rd ಕ್ವಶನ್ ಏನೈತಿ, ಹೂ ಅಂತಂದು ಹೇಳಿದ್ರೆ ಯಾರು, ಹೂ ಅಂತಂದು ಹೇಳಿದ್ರೆ ಯಾರು. ಡಿಸ್ಕವರ್ ಅಂತಂದು ಹೇಳಿದ್ರೆ ಡಿಸ್ಕವರಿ ಮಾಡೋದು. ಸೊ ಡಿಸ್ಕವರಿ ಅಂತಂದು ಹೇಳಿದ್ರೆ ಕನ್ನಡದಾಗ ಏನು ಹೇಳ್ತೀರಿ, ಕಂಡುಹಿಡಿಯೋದು. ಡಿಸ್ಕವರಿ ಅಂತಂದು ಹೇಳಿದ್ರೆ ಕಂಡುಹಿಡಿಯುವುದು. ಸೊ ಸೆಲ್ ಅಂತಂದೈತೆ, ಸೆಲ್ ಅಂತಂದು ಹೇಳಿದ್ರೆ ಜೀವಕೋಶ. ಸೆಲ್ ಅಂತಂದು ಹೇಳಿದ್ರೆ ಜೀವಕೋಶ. ನೀವು ಕನ್ನಡದಾಗ ಓದಿದ್ರೆ ನೋಡ್ರಿ, 8th ಸ್ಟ್ಯಾಂಡರ್ಡ್ದಾಗ ಐತದು, 8th and 7th ಸ್ಟ್ಯಾಂಡರ್ಡ್ದಾಗ ಇರ್ಬೋದು. ಸೊ ಸೆಲ್ ಅಥವಾ ಜೀವಕೋಶವನ್ನ ಕಂಡುಹಿಡಿದವ್ರು ಯಾರು? ಎಸ್, ಆನ್ಸರ್ ಹೇಳ್ರಿ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಯಾರ್ಯಾರ್ದು ಹೆಸರು ಐತಿ ಇವೆಲ್ಲ ಬಿಡ್ರಿ. ಇಲ್ಲೇನಪ್ಪ ಅಂತಂದು ಹೇಳಿ ನಮ್ಗೆ ಗೊತ್ತಿರೋ ಒಂದೇ ಒಂದು ಹೆಸರು ಏನಪ್ಪ ಅಂತಂದು ಹೇಳಿದ್ರೆ ರಾಬರ್ಟ್ ಹುಕ್ ಅಂತಂದು ಹೇಳ್ತೀವಿ. ಯಾರು? ರಾಬರ್ಟ್ ಹುಕ್. ಸಿಂಪಲ್ ಆಗಿ ಒಂದು ಡಯಾಗ್ರಾಮ್ ತೆಗೋಣ ಸೆಲ್ಲಿಂದು. ಸೊ ಏನೇನು ಕಾರ್ಯಗಳು ಅಂತಂದು ಹೇಳ್ಬಿಟ್ಟು ನಾನು ಕನ್ನಡದಾಗ ಹೇಳ್ತೀರಿ. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಸೆಲ್ ಇರುತ್ತೆ, ಎನಿಮಲ್ ಸೆಲ್ ಅಂತಂದು ಹೇಳ್ತೀವಿ. ಸೊ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ನ್ಯೂಕ್ಲಿಯಸ್ ಇರುತ್ತೆ. ಸೇಮ್ ಹಂಗೆ ನೋಡ್ರಿ, ಮೂಲ ವಸ್ತು ಕೂಡ ಏನಂತಂದು ಹೇಳಿದ್ರೆ ನ್ಯೂಕ್ಲಿಯಸ್ ಇತ್ತು. ಸೇಮ್ ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ ಜೀವಕೋಶದಲ್ಲೂ ಕೂಡ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಅದನ್ನು ನಾವು ಸೆಂಟ್ರ್ ಪಾರ್ಟ್ ಅಂತಂದು ಹೇಳ್ತೀವಿ. ಸೊ ಈ ರೀತಿಯಾಗಿ ಏನಪ್ಪ ಅಂತಂದು ಹೇಳಿದ್ರೆ ಎಂಡೋಕ್ರೈನ್ ಅಂತಂದು ಹೇಳ್ತೀವಿ, ಎಂಡೋಕ್ರೈನ್ ಅಂತಂದು ಹೇಳ್ತೀವಿ. ಅದಾದ ನಂತರ ಇದ್ರ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ರಸ ಇರುತ್ತೆ, ಜೇದ ಏನಂತ ಹೇಳ್ತೀವಿ ನೋಡ್ರಿ. ಅದಕ್ಕೆ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಏನು ಬರ್ತಾವೆ ಅಂತಂದು ಹೇಳಿದ್ರೆ ಒಂದು 2-3 ಬರ್ತಾವೆ, ಅವುಗಳನ್ನ ನಾನು ಹೇಳ್ತೀನಿ. ಈ ಥರ ಒಂದು ಸ್ಟ್ರಕ್ಚರ್ ಬರುತ್ತೆ, ಇದನ್ನು ನಾವು ಏನಂತ ಕರಿತೀವಿ, ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಮೈಟೋಕಾಂಡ್ರಿಯಾ. ಕೇಳಿದಿರಿ ಎಲ್ಲರೂ? ಮೈಟೋಕಾಂಡ್ರಿಯಾ ಅಂದ್ರೆ ಏನು? ಮೈಟೋಕಾಂಡ್ರಿಯಾ. ಸೊ ಏನದ್ರದ್ದು ಯೂಸ್ ಯಾರಾದರೂ ಹೇಳ್ತೀರಾ? ಮೈಟೋಕಾಂಡ್ರಿಯಾ ನೀವು ಆನ್ಸರ್ ಮಾಡಲಿಲ್ಲ ಅಂದ್ರೆ ಸ್ಟಾಪ್ ಮಾಡ್ತೀನಿ ನನ್ನ ಕ್ಲಾಸ್. ನಾನು ಆರಾಮಾಗಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೇನೆ. ಮೈಟೋಕಾಂಡ್ರಿಯಾ ಗೊತ್ತಿದ್ದು ಹೇಳ್ರಿ, ಏನು ಗೊತ್ತಿರುತ್ತೋ ಅದನ್ನ ಆನ್ಸರ್ ಮಾಡ್ರಿ. ನಿಮ್ಗೆ ಅಲ್ಲೇ ಮೆಸೇಜ್ ಮಾಡೋ ಆಪ್ಷನ್ ಅಲ್ಲೇ ಇರುತ್ತೆ ನೋಡ್ರಿ, ಮೆಸೇಜ್ ಮಾಡೋ ಆಪ್ಷನ್ ಅಲ್ಲೇ ಇರುತ್ತೆ ನೋಡ್ರಿ. ಹುಡುಗಿಯರಿಗೆ ಅಷ್ಟೇ ಮೆಸೇಜ್ ಮಾಡೋದಲ್ಲ, ಇಂಥದ್ರೊಳಗೆ ಮೆಸೇಜ್ ಮಾಡ್ರಿ, ಜಾಬ್ ಆದ್ರೂ ಸಿಗುತ್ತೆ. ನೀವು ಹುಡುಗರಿಗೆ ಮೆಸೇಜ್ ಮಾಡೋದಲ್ಲ, ಕರೆಕ್ಟಾಗಿ ಏನಂತಂದು ಹೇಳಿದ್ರೆ ಇಲ್ಲಿ ಮೆಸೇಜ್ ಮಾಡ್ಬೇಕು. ಸೊ ಇಂಥವು ಮೆಸೇಜ್ ಮಾಡ್ರೆ ಜಾಬ್ ಆಗ್ತಾರೆ ಆರಾಮಾಗಿ. ಅದನ್ನು ಬಿಟ್ಬಿಟ್ಟು ಬೇಬಿ ಊಟ ಆತೇನ ಅದಾತೇನ ಅಂತಂದು ಹೇಳಿದ್ರೆ ಎಲ್ಲಿ ಜಾಬ್ ಆಗೋದು ನಿಮ್ಗೆ? ಎಸ್, ಏನೋ ಒಂದು ಹೇಳ್ರಿ, ಆಹಾರ ಜೀರ್ಣಕ್ರಿಯೆ ತಪ್ಪಿದ್ರೂ ಪರವಾಗಿಲ್ಲ, ನಾ ಅದಕ್ಕೆ ಆನ್ಸರ್ ಹೇಳ್ತಾನಲ್ಲ. ನೀವು ಎಷ್ಟು ತಪ್ಪು ಹೇಳ್ತೀರ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ನಾಲೆಜ್ ಕೊಡ್ತಾನೆ ನಾ. ಇದು ತಪ್ಪೈತಪ್ಪ, ಇದಕ್ಕೆ ಕರೆಕ್ಟ್ ಆಗೋದೈತೆ ಅಂತಂದೇಳಿ ನೀವು ಏನೂ ಮಾತಾಡಲಿಲ್ಲ ಅಂತ ಸುಮ್ಮನೆ ಹೇಳ್ಕೊತ ಹೋಗ್ತೇನೆ.
ಇಲ್ಲಿ ನೋಡ್ರಿ ಮೈಟೋಕಾಂಡ್ರಿಯಾ ಅಂತಂದು ಹೇಳಿದ್ರೆ ಏನಂತಂದು ಹೇಳ್ತೀವಿ ಇದನ್ನ, ಮೈಟೋಕಾಂಡ್ರಿಯಾ ಏನಪ್ಪಾ ಅಂತಂದು ಹೇಳಿದ್ರೆ ಶಕ್ತಿ ಉತ್ಪಾದನಾ ಕೇಂದ್ರ ಅಂತಂದು ಹೇಳ್ತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ. ಶಕ್ತಿ ಇಂಗ್ಲಿಷ್ನಾಗ ಏನಂತ ಕರಿತೀರಿ? ಎನರ್ಜಿ. ಇಷ್ಟ ಮುಗೀತ. ಎನರ್ಜಿ ಉತ್ಪಾದನೆ ಮಾಡೋದು ಶಕ್ತಿ ಉತ್ಪಾದನಾ ಕೇಂದ್ರ. ಇನ್ನೊಬ್ರು ಯಾರು ಹೇಳಿದ್ರು ನೋಡ್ರಿ, ವೆರಿ ಗುಡ್, ಪವರ್ ಹೌಸ್ ಆಫ್ ಸೆಲ್ ಅಂತಂದು ಹೇಳ್ತೀವಿ. ಪವರ್ ಹೌಸ್ ಆಫ್ ಸೆಲ್ ಅಂತಂದು ಹೇಳ್ತೀವಿ. ಇದನ್ನ ಆಮೇಲೆ ಬರ್ಕೊಳ್ರಿ ಇನ್ನೊಂದ್ಸರಿ ವಿಡಿಯೋ ನೋಡ್ಬಿಟ್ಟು. ಪವರ್ ಹೌಸ್ ಆಫ್ ಸೆಲ್ ಅಂತಂದು ಹೇಳ್ತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ ಅಂತಂದು ಹೇಳಿ ಕನ್ನಡದಾಗ. ಸೊ ಇದೆಲ್ಲರೂ ಕ್ಲಿಯರಾ? ನಮ್ಮಲ್ಲಿ ಶಕ್ತಿ ಎಲ್ಲಿಂದ ಬಿಡುಗಡೆ ಆಗತ್ತಪ್ಪ ಅಂತಂದು ಹೇಳಿದ್ರೆ ಇಲ್ಲಿಂದ ಬಿಡುಗಡೆ ಆಗುತ್ತೆ. ಜೀವಕೋಶದ ಒಳಗಡೆ ಏನಪ್ಪಾ ಅಂತಂದು ಹೇಳಿದ್ರೆ ಮೈಟೋಕಾಂಡ್ರಿಯಾದಿಂದ ಬಿಡುಗಡೆ ಆಗುತ್ತೆ. ಇನ್ನೊಂದು ಬರುತ್ತಾ ಲೈಸೋಸೋಮ್ ಅಂತಂದು ಹೇಳ್ಬಿಟ್ಟು, ಕೇಳಿದ್ರೆ ಹೆಸರ? ಲೈಸೋಸೋಮ್ ತುಂಬಾ ಇಂಪಾರ್ಟೆಂಟು. ಲೈಸೋಸೋಮ್ ಇದನ್ನ ಇಂಗ್ಲೀಷ್ನಾಗ ಬರೀತಾರೆ. ಇವಾಗ ಇಂಗ್ಲೀಷ್ನಾಗ ಬರೆಯತ್ತಿಲ್ಲ, ನಿಮ್ಗೆ ಅರ್ಥ ಆಗೋ ಸಂಬಂಧ ಕನ್ನಡದಾಗ. ಅದನ್ನ ಆಮೇಲೆ ಹಾಕ್ತೀನಪ್ಪ, ಈ ಕ್ವಶನ್ ಪೇಪರ್ ಮುಗಿದ ನಂತರ ಹಾಕ್ತೀನಿ. ಲೈಸೋಸೋಮ್, ಲೈಸೋಸೋಮ್ದ ಕೆಲಸ ಏನು? ಆಮೇಲೆ ಇನ್ನೊಂದು ಬರುತ್ತಾ ರೈಬೋಸೋಮ್ ಅಂತಂದು ಹೇಳ್ಬಿಟ್ಟು, ಇನ್ನೊಂದು ಬರುತ್ತಾ ರೈಬೋಸೋಮ್. ನಮಗೆ ಕ್ವಶನ್ ಏನು ಕೇಳ್ತಾರಲ್ಲ ಅವುಗಳನ್ನ ಅಷ್ಟೇ ಡಿಸ್ಕಷನ್ ಮಾಡತ್ತೀನಿ, ಉಳಿದು ಯಾವುದೇ ಡಿಸ್ಕಷನ್ ಮಾಡತ್ತಿಲ್ಲ. ಸೊ ಲೈಸೋಸೋಮ್ ಅಂದ್ರೆ ಏನು, ರೈಬೋಸೋಮ್ ಅಂದ್ರೆ ಏನು, ಇವೆರಡು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಲೈಸೋಸೋಮ್ ಅಂತಂದು ಹೇಳಿದ್ರೆ ಸೊ ಯಾವುದಾದ್ರೂ ಪರಕಾಯ ವಸ್ತುಗಳು, ಯಾವುದಾದ್ರೂ ವೈರಸ್ಸು ಅಥವಾ ಏನಾದರೂ ಎಂಟ್ರಿ ಹೊಡಿತು ಅಂತಂದು ಹೇಳಿದ್ರೆ ಸೊ ಅವುಗಳನ್ನು ನುಂಗಿಬಿಟ್ಟು ಏನಂತಂದು ಹೇಳಿದ್ರೆ ತನ್ನಿಂದ ತಾನೇ ಸತ್ತೋಗ್ಬಿಡುತ್ತೆ. ಆತ್ಮಹತ್ಯಾ ಸಂಚಿ ಅಂತಂದು ಹೇಳ್ತೀವಿ. ಆತ್ಮಹತ್ಯಾ ಸಂಚಿ ಯಾವುದಕ್ಕೆ? ಲೈಸೋಸೋಮ್ಗೆ. ಲೈಸೋಸೋಮ್ ಏನು ಮಾಡುತ್ತೆ ಅಂತಂದು ಹೇಳಿದ್ರೆ ನಮ್ಮ ಬಾಡಿ ಒಳಗಡೆ ಯಾವುದಾದ್ರೂ ಒಂದು ವೈರಸ್ ಹೋಯ್ತೋ ಅಥವಾ ಏನೋ ಒಂದು ಸೊ ಪರಕಾಯ ವಸ್ತು ಒಳಗಡೆ ಹೋಯ್ತು ಅಂತಂದು ಹೇಳಿದ್ರೆ ಅದನ್ನ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ರೌಂಡ್ ಹಾಕಿಬಿಟ್ಟು ಅದ್ರ ಜೊತೆಗೆ ಏನಂತಂದು ಹೇಳಿದ್ರೆ ತಾನು ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಯಾವುದನ್ನ? ಲೈಸೋಸೋಮ್. ಆಮೇಲೆ ರೈಬೋಸೋಮ್ನ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೋಟೀನ್ ಕಾರ್ಖಾನೆ. ಸೊ ರೈಬೋಸೋಮ್ ಏನು ಮಾಡತ್ತಪ್ಪ ಅಂತಂದು ಹೇಳಿದ್ರೆ ಪ್ರೋಟೀನನ್ನು ಉತ್ಪಾದನೆ ಮಾಡುತ್ತೆ. ಸೊ ಇಷ್ಟು ಪಾಯಿಂಟ್ಸ್ಗಳು ಎಲ್ರಿಗೂ ಅರ್ಥ ಆಯ್ತಾ? ಇಷ್ಟು ಪಾಯಿಂಟ್ಸ್ಗಳು ಎಲ್ರಿಗೂ ಅರ್ಥ ಆಯ್ತಾ? ಸೊ ಮೈಟೋಕಾಂಡ್ರಿಯಾ, ರೈಬೋಸೋಮ್, ಆಮೇಲೆ ಲೈಸೋಸೋಮ್, ಈ ಮೂರು ಅರ್ಥ ಆದ್ವಾ ಎಲ್ರಿಗೂ? ವೆರಿ ಗುಡ್. ಇಷ್ಟ ಸಾಕು, ಭಾಳ ಬೇಡ. ಮತ್ತೆ ನಾವು ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿನಗೆ ಶಕ್ತಿ ಎಲ್ಲಿಂದ ಬಿಡುಗಡೆ ಆಗ್ತೈತಿ? ನಿನಗೆ ಶಕ್ತಿ ಎಲ್ಲಿಂದ ಬಿಡುಗಡೆ ಆಯ್ತು? ಮೈಟೋಕಾಂಡ್ರಿಯಾದಿಂದ ಬಿಡುಗಡೆ ಆಗ್ತೈತಿ. ನೀ ಹೆಂಗೆ ಆರಾಮಾಗಿದ್ದಿ? ಸರ್ ಲೈಸೋಸೋಮ್ ಅದೇನಂತಂದು ಹೇಳಿದ್ರೆ ವೈರಸ್ಗಳನ್ನೆಲ್ಲ ತಿಂದಾಗ್ತೈತಿ. ರೈಬೋಸೋಮ್ ಏನು ಮಾಡುತ್ತೆ? ಪ್ರೋಟೀನ್ ಕಾರ್ಖಾನೆ, ಪ್ರೋಟೀನನ್ನು ಬಿಡುಗಡೆ ಮಾಡುತ್ತೆ. ಸೇಮ್ ಅದೇ ಥರ ನೋಡ್ರಿ. ನೆಕ್ಸ್ಟ್ ಕ್ವಶನು ಡ್ಯಾಶ್ ಗ್ಲ್ಯಾಂಡ್ಸ್ ಅಂತಂದು ಹೇಳಿದ್ರೆ ನಿನ್ನೆ ಹೇಳಿದ್ದೀನಿ ನಾನು ಗ್ರಂಥಿ ಅಂತಂದು ಹೇಳಿ ಬರೆದಿಟ್ಕೊಳ್ರಿ ಅಂತಂದೇಳಿ. ಗ್ಲ್ಯಾಂಡ್ಸ್ ಅಂತಂದು ಹೇಳಿದ್ರೆ ಗಂತಿ. ರಿಲೀಸ್ ಅಂತಂದು ಹೇಳಿದ್ರೆ ರಿಲೀಸ್ ಮಾಡೋದು. ಟಿಯರ್ಸ್ ಅಂತಂದು ಹೇಳಿದ್ರೆ ಕಣ್ಣೀರು. ಟಿಯರ್ಸ್ ಅಂತಂದು ಹೇಳಿದ್ರೆ ಕಣ್ಣೀರು ಅಂತಂದು ಹೇಳ್ತೀವಿ. ಆಫ್ ಫ್ರಮ್ ಅವರ್ ಐಸ್ ಅಂತಂದು ಹೇಳಿದ್ರೆ ಕಣ್ಣು. ಸೊ ನೋಡ್ರಿ, ಕಣ್ಣಿನಿಂದ ಕಣ್ಣೀರನ್ನ ಯಾವ ಗ್ರಂಥಿ ಬಿಡುಗಡೆ ಮಾಡುತ್ತಾ ಅಂತ ಕ್ವಶನ್ ಕೇಳಿದಾರೆ. ಸೊ ಯಾವ್ದು ಬಿಡುಗಡೆ ಮಾಡುತ್ತಾ ನೋಡ್ರಿ? ವೆರಿ ಗುಡ್. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ನೀವು ನಮ್ಮ ಕಣ್ಣು ಅಂತ ಅನ್ಕೊಡ್ರಿ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ಮ ಕಣ್ಣುಗಳು. ಸೊ ಈ ಕಡೆ ಸೈಡ್ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಕಡೆ ಸೈಡ್ ಏನಿರ್ತಾವ ಅಂತಂದು ಹೇಳಿದ್ರೆ ಒಂದು ಗ್ರಂಥಿ ಇರುತ್ತೆ. ಆ ಗ್ರಂಥಿ ಏನಪ್ಪ ಅಂತಂದು ಹೇಳಿದ್ರೆ ಲ್ಯಾಕ್ರಿಮಲ್ ಗ್ರಂಥಿ ಅಂತಂದು ಹೇಳ್ತೀವಿ. ಲ್ಯಾಕ್ರಿಮಲ್. ಸೊ ಲ್ಯಾಕ್ರಿಮಲ್ ಗ್ರಂಥಿ ಏನಪ್ಪ ಅಂತಂದು ಹೇಳಿದ್ರೆ ಆಪ್ಷನ್ 3 ಅಂತಂದು ಹೇಳ್ತೀವಿ. ಇದೇನು ಮಾಡೋದಪ್ಪ ಅಂತಂದು ಹೇಳಿದ್ರೆ ಕಣ್ಣೀರನ್ನು ಬಿಡುಗಡೆ ಮಾಡುತ್ತೆ. ಸೊ ಹುಡುಗಿರಲ್ಲಿ ಲ್ಯಾಕ್ರಿಮಲ್ ಗ್ರಂಥಿಗಳೇನಂತಂದು ಹೇಳಿದ್ರೆ ಬೈದ ತಕ್ಷಣ ಅಳ್ತಾಗೋದೈತಿ ಎಲ್ಲ ಹುಡುಗಿರು. ಏನರ ಒಂದು ಸ್ವಲ್ಪ ಅನ್ರಿ ನೀವು ಹೋಗ ಆ ಕಡೆ ಅಂತಂದು ಹೇಳಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಸೊ ಯಾವ ಹುಡುಗಿರಿದ್ರೆ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಎಕ್ಸಾಂಪಲ್. ಸೊ ಇವನ್ ಹುಡುಗರು ಅಳ್ತಾರ, ಬಟ್ ಆದ್ರೆ ಯಾರ ಮುಂದೆ ಅಳಂಗಿಲ್ಲ. ಸೊ ಹುಡುಗಿರಿಗೆ ಏನಂತಂದು ಹೇಳಿದ್ರೆ ಲ್ಯಾಕ್ರಿಮಲ್ ಗ್ರಂಥಿ ಭಾಳ ಕೆಟ್ಟ ವರ್ಕ್ ಮಾಡ್ತಿರ್ತೈತಿ. ಅದು ಬ್ಯಾಡ್ ಅಂದ್ರೂ ಕೂಡ ವರ್ಕ್ ಮಾಡ್ತಿರ್ತೈತಿ ಈಸಿಯಾಗಿ. ಸೊ ನೆನ್ಪಿಟ್ಕೊಳ್ರಿ, ಲ್ಯಾಕ್ರಿಮಲ್ ಗ್ರಂಥಿ ಕಣ್ಣೀರನ್ನು ಅಂದರೆ ಕಣ್ಣೀರು ಬರುವಂಥದ್ದು. ಸೊ ಕಣ್ಣಿನಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಏನು ಕಣ್ಣೀರು ಬರುತ್ತಲ್ಲ, ಕಣ್ಣೀರನ್ನು ಉತ್ಪಾದನೆ ಮಾಡುವಂತಹ ಗ್ರಂಥಿ ಯಾವುದಂತಂದು ಹೇಳಿದ್ರೆ ಲ್ಯಾಕ್ರಿಮಲ್ ಗ್ರಂಥಿ ಅಂತಂದು ಹೇಳ್ತೀವಿ. ಸೊ ಅದಾದ ನಂತರ ನಾನು ನಿನ್ನೆ ಹೇಳಿದ್ದೆ ಅಡ್ರಿನಲ್ ಅಂತಂದು ಹೇಳ್ಬಿಟ್ಟು. ನಿನ್ನೆ ಏನು ಹೇಳಿದ್ದೆ? ಅಡ್ರಿನಲ್. ಕಿಡ್ನಿ ಬರುತ್ತಲ್ಲ ಈ ಥರ. ಸೊ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ 2 ಕಿಡ್ನಿ ಬರ್ತಾವಲ್ಲ, ಕಿಡ್ನಿ ಮೇಲೆ ಅಂತಂದು ಹೇಳಿದ್ರೆ ಈ ಕಡೆ ಇರ್ತಾವೆ ಇಲ್ಲಿ ಅಡ್ರಿನಲ್ ಗ್ರಂಥಿ ಅಂತಂದು ಹೇಳ್ತೀವಿ. ಯಾವುದು? ಅಡ್ರಿನಲ್ ಗ್ರಂಥಿ. ಏನಂತಂದು ಎಕ್ಸಾಂಪಲ್ ಕೊಟ್ಟಿದ್ನಿ? ಎಮರ್ಜೆನ್ಸಿ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಎಮರ್ಜೆನ್ಸಿ ಹಾರ್ಮೋನ್ ಅಡ್ರಿನಲ್ ಗ್ರಂಥಿ. ನಿನ್ನೆ ಕ್ಲಾಸ್ ಯಾರು ನೋಡಿಲ್ಲ ನೋಡ್ರಿ ಇನ್ನೊಂದು ಸರಿ. ನಿಮ್ಗೆ ಭಯ ಆಗತ್ತಲ್ಲ, ಈಗ ಸಡನ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ ಹೆದರಿಕೆ ಆಗತ್ತ, ಭಯ ಆಗತ್ತ.
ಸೊ ಅವಾಗ ಏನಂತಂದು ಹೇಳಿದ್ರೆ ಬಿಡುಗಡೆ ಮಾಡುವಂತಹ ಒಂದು ಹಾರ್ಮೋನ್ ಏನಂತಂದು ಹೇಳಿದ್ರೆ ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆ ಆಗುತ್ತಾ. ಸೇಮ್ ಅದೇ ತರ ಪಿಟ್ಯೂಟರಿಯನ್ನ ಏನಂತ ಹೇಳಿದ್ವಿ. ಸೊ ಇನ್ನೊಂದ್ಸರಿ ಜಾಯಿನ್ ಆಗ್ರಪ್ಪ. ಸೊ ಯಾರಿಗೆ ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತಿಲ್ಲ ಇನ್ನೊಂದ್ಸರಿ ಜಾಯಿನ್ ಆಗ್ರಿ, ಯಾಕಂದ್ರೆ ನಿಮ್ಮ ನೆಟ್ವರ್ಕ್ ನಾ ಹೇಳಿದೇನ್ರೋ ಆ ವಿಡಿಯೋಸ್ಗಳನ್ನ ಬೇರೆ ಬೇರೆ ವಿಡಿಯೋಸ್ಗಳನ್ನ ನೋಡೋದು ಬಿಟ್ಟ, ಹುಡುಗಿರ ಜೊತೆ ವಿಡಿಯೋ ಕಾಲ್ ಮಾಡೋದು ಬಿಟ್ಬಿಟ್ಟ, ಸುಮ್ಮನೆ ಏನಂತಂದು ಹೇಳಿದ್ರೆ ಯಾವುದೋ ವಿಡಿಯೋಸ್ಗಳನ್ನ ನೋಡ್ಬೋದು ಬಿಟ್ಟ, ಸ್ವಲ್ಪ ಕಾಯ್ಕೊಳ್ರಿ ಜರ. ನೆಟ್ ಬೇಕಪ್ಪ. ನನ್ನ ಕ್ಲಾಸ್ ನೋಡೋಕೆ ಏನಂತಂದು ಹೇಳಿದ್ರೆ ಡೈಲಿ 1-1.5 GB ನೆಟ್ ಬೇಕು. ಸ್ವಲ್ಪ ಅದನ್ನು ಕಾಯ್ದಿಟ್ಕೊಳ್ರಿ. ನಿಮ್ಮದು ನೆಟ್ ಕಮ್ಮಿ ಆಗಿತ್ತು ಅಂತಂದು ಹೇಳಿದ್ರೆ ಹೆಂಗ? ಓಕೆಪ್ಪ. ಸೊ ನೋಡ್ರಿ, ಪಿಟ್ಯೂಟರಿ ಗ್ರಂಥಿಯನ್ನು ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ಬೆಳವಣಿಗೆಯ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತಾ, ಗ್ರೋತ್ ಹಾರ್ಮೋನ್ ಅಂತಂದು ಹೇಳ್ತಾ. ಆಮೇಲೆ ಎಲ್ಲ ಗ್ರಂಥಿಗಳನ್ನ ಕಂಟ್ರೋಲ್ ಮಾಡೋದ್ರಿಂದ ಅದನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಮಾಸ್ಟರ್ ಗ್ರಂಥಿ ಎಲ್ಲದಕ್ಕೂ ಮಾಸ್ಟರ್ ಆಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಆಮೇಲೆ ಥೈರಾಯ್ಡ್ ಏನಂತಂದು ಹೇಳಿದ್ರೆ ಕರೆಕ್ಟಾಗಿ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆಗಲಿಲ್ಲ ಅಂದ್ರೆ ಒಂದು ರೋಗ ಬರುತ್ತೆ. ಇಲ್ಲಿ ನೋಡ್ರಿ, ಕುತಿ ಕೆಳಗೆ ಏನಂತಂದು ಹೇಳಿದ್ರೆ ಒಂದು ದೊಡ್ಡ ಗಂಟು ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗಳಗಂಡ ರೋಗ ಅಂತಂದು ಹೇಳ್ತೀವಿ. ಏನಂತ ಕರಿತೀವಿ? ಗಳಗಂಡ ರೋಗ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ನಿನ್ನೆ ಹೇಳಿದೆ. ಓಕೆ, ಅಯೋಡಿನ್ ಏನಂತಂದು ಹೇಳಿದ್ರೆ ಉಪ್ಪು ಎಲ್ಲಾದ್ರೂ ತಿಂದ್ರೆ ಅಂತ, ಅಯೋಡಿನ್ ಯುಕ್ತ ಏನಂತಂದು ಹೇಳಿದ್ರೆ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ರಿ ಅಂದ್ರೆ ಗಳಗಂಡ ರೋಗ ಕಮ್ಮಿ ಆಗತ್ತೆ. ಗಾಯ್ಟರ್ ಅಂತಂದು ಕರಿತೀವಿ ಇಂಗ್ಲೀಷ್ನಾಗ, ಗಾಯ್ಟರ್. ಅದನ್ನೆಲ್ಲ ಮುಂದೆ ಡಿಸ್ಕಷನ್ ಮಾಡೋಣ. ಇಷ್ಟೆಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಸೊ ವಿಚ್ ಅಂತಂದು ಹೇಳಿದ್ರೆ ಯಾವುದು, ಫಾಲೋವಿಂಗ್ ಅಂತಂದು ಹೇಳಿದ್ರೆ ಕೆಳಗಡೆ ಇರೋದು. ವಿಚ್ ಅಂತಂದು ಹೇಳಿದ್ರೆ ಯಾವುದು, ಫಾಲೋವಿಂಗ್ ಅಂತಂದು ಹೇಳಿದ್ರೆ ಕೆಳಗಡೆದು. ಸೊ ಅದಾದ ನಂತರ ಎಕ್ಸಾಂಪಲ್ ಅಂತ ಕೇಳಿದಾನೆ. ಎಕ್ಸಾಂಪಲ್ ಅಂತಂದು ಹೇಳಿದ್ರೆ ಉದಾಹರಣೆ. ಸೊ ಯಾವುದು ಕೆಳಗಡೆ ಉದಾಹರಣೆ ಯಾವುದಕ್ಕೆ? ಕೆಮಿಕಲ್ ಚೇಂಜ್ಗೆ. ಏನಪ್ಪಾ ಅಂತಂದು ಹೇಳಿದ್ರೆ ಕೆಮಿಕಲ್ ಚೇಂಜ್ಗೆ. ಸೊ ಆಫ್ ಅ ಸಬ್ಸ್ಟೆನ್ಸ್ ಅಂತಂದು ಕೇಳಿದಾನ. ಕೆಮಿಕಲ್ ಚೇಂಜ್ಗೆ ಯಾವುದಪ್ಪ ಸಬ್ಸ್ಟೆನ್ಸ್ ಅಂತಂದು ಕೇಳಿದಾನ. ಸೊ ಹೇಳ್ರಿ, ಆನ್ಸರ್ ಹೇಳ್ರಿ. 25th ಇಲ್ಲಿ ನೋಡ್ರಿ. ಸೊ ಕೆಮಿಕಲ್ ಚೇಂಜ್ ಅಂದ್ರೆ ಏನ ಅಂತಂದು ಹೇಳಿ ಅರ್ಥ ಮಾಡ್ಕೋಬೇಕು. ರಾಸಾಯನಿಕ ಬದಲಾವಣೆ ಅಂತಂದು ಹೇಳ್ತೀವಿ. ರಾಸಾಯನಿಕ ಬದಲಾವಣೆ. ಕೆಮಿಕಲ್ ಚೇಂಜ್ ಅಂದ್ರೆ ಏನಪ್ಪಾ ಅಂತಂದು ಹೇಳಿದ್ರೆ ರಾಸಾಯನಿಕ ಬದಲಾವಣೆ. ಎಲ್ರಿಗೂ ನಿಮ್ಗೆ ಗೊತ್ತಾ ರಾಸಾಯನಿಕ ಬದಲಾವಣೆ ಅಂದ್ರೆ ಏನು? ಸೊ ಯಾವುದೋ ಒಂದು ವಸ್ತು ಇರುತ್ತೆ. ಸೊ ಯಾವುದೇ ಒಂದು ವಸ್ತು ಇರುತ್ತೆ, ಅದನ್ನು ಸುಟ್ಟಾಗೋ ಅಥವಾ ಏನೋ ಒಂದು ಪ್ರೆಷರ್ ಹಾಕಿದಾಗ ಅಥವಾ ಏನೋ ಒಂದು ಆದಾಗ ಸೊ ಅದರಿಂದ ಆಕ್ಸಿಜನ್ ಎಲ್ಲಾದ್ರೂ ಬಿಡುಗಡೆ ಆಯಿತು ಅಥವಾ ಹೈಡ್ರೋಜನ್ ಬಿಡುಗಡೆ ಆಯಿತು ಅಥವಾ ಆಕ್ಸಿಜನ್ನ ತಗೊಂತು ಅಥವಾ ಹೈಡ್ರೋಜನ್ನ ತಗೊಂಡು ಸೊ ಏನಾದರೂ ಅದರಲ್ಲಿ ರಾಸಾಯನಿಕವಾಗಿ ಕೆಮಿಕಲಿ ಚೇಂಜ್ ಆಯ್ತು ಅಂತಂದು ಹೇಳಿದ್ರೆ ಅದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಸೊ ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ರಸ್ಟಿಂಗ್ ಆಫ್ ಐರನ್ ಅಂತ ಕರಿತೀವಿ. ರಸ್ಟಿಂಗ್ ಆಫ್ ಐರನ್ ಇವಾಗ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಕಬ್ಬಿನ ವಸ್ತುವನ್ನ ಏನಂತಂದು ಹೇಳಿದ್ರೆ ಕಬ್ಬಿನ ಏನೋ ಐರನ್ ಅಂತ ಕರಿತಲ್ಲ, ಅದನ್ನ ಐರನ್ ರಾಡ್ ಏನಂತಂದು ಹೇಳಿದ್ರೆ ನೀವು ಹೊರಗಿಟ್ಟಿರ್ತೀವಿ. ಸೊ ಹೊರಗಿಟ್ಟಾಗ ಏನಪ್ಪಾ ಅಂತಂದು ಹೇಳಿದ್ರೆ ವಾತಾವರಣದಲ್ಲಿರುವ ನೀರು, ಮಂಜು ಅಂತಂದು ಹೇಳ್ತಿರಲ್ಲ, ಮಾರ್ನಿಂಗ್ ಮಂಜು ಬೀಳುತ್ತೆ ಅಂತಂದು ಹೇಳಿ. ಸೊ ವಾತಾವರಣದಲ್ಲಿ ನೀರು ಬಿದ್ದುಬಿಟ್ಟು ವಾತಾವರಣ ನೀರು ಇರುತ್ತೆ. ಸೊ ಐರನ್ ಏನಂತಂದು ಹೇಳ್ತೀವಿ Fe ಅಂತ ಕರಿತೀವಿ. ಆಮೇಲೆ ಇದು ನೀರು H2O ಇದೆಲ್ಲ ಸೇರಿಬಿಟ್ಟು ಏನಂತಂದು ಹೇಳಿದ್ರೆ ಅದು ಸೇರೇನಾಗತ್ತಾ ಐರನ್ ಆಕ್ಸೈಡ್ ಆಗತ್ತಾ. ಸೊ ಅದನ್ನ ನಾವೇನಂತ ಕರಿತೀವಿ, ಮೇಲ್ಗಡೆ ಕೆಂಪು ಕಲರ್ ಬಂದಿರುತ್ತಲ್ಲ ರಸ್ಟ್ ಅಂತಂದು ಕರಿತೀವಿ. ರಸ್ಟ್ ಆಗತ್ತ. ಸೊ ಅದು ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಕೆಮಿಕಲ್ ಚೇಂಜ್. ಜಂಗು ಕನ್ನಡದಾಗ ಏನಂತಂದು ಹೇಳಿದ್ರೆ ಲೋಕಲ್ ಹಳ್ಳಿ ಕಡೆ ಜಂಗ್ ಹಿಡ್ದೈತೆ ಅಂತಂದು ಹೇಳ್ತಾರೆ. ಜಂಗು ರಸ್ಟ್ ಅಂತಂದು ಹೇಳ್ತೀವಿ. ಹ್ಯೂಮಿಡಿಟಿ ಅಂತಂದು ಹೇಳ್ತೀವಿ. ನೀರಲ್ಲಿ ಅಂದ್ರೆ ವಾತಾವರಣದಲ್ಲಿ ಅಥವಾ ಗಾಳಿಯಲ್ಲಿ ಏನಾದರೂ ಸ್ವಲ್ಪ ನೀರಿನ ಅಂಶ ಕಂಡು ಬಂತಂತಂದು ಹೇಳಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಹ್ಯೂಮಿಡಿಟಿ ಅಂತ ಕರಿತೀವಿ. ಹ್ಯೂಮಿಡಿಟಿ ಆರ್ದ್ರತೆ ಅಂತಂದು ಹೇಳ್ತೀವಿ ಕನ್ನಡದಾಗ, ಆರ್ದ್ರತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರೈಫನಿಂಗ್ ಆಫ್ ಫ್ರೂಟ್ಸ್. ರೈಫನಿಂಗ್ ಆಫ್ ಫ್ರೂಟ್ಸ್ ಕೂಡ ಅದು ಹಾಗೆ. ಸೊ ಇವಾಗ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ಮಿಥನಾಲನ್ನ ಯೂಸ್ ಮಾಡ್ತಾರೆ. ಮಿಥನಾಲ್, ಸೊ ಅದರಿಂದ ಏನಂತ ಮಿಥನಾಲ್ ಅಥವಾ ಎಥನಾಲ್ ನೋಡ್ರಿ. ಸೊ ಅದನ್ನ ಯೂಸ್ ಮಾಡ್ತಾರೆ, ಕೆಮಿಕಲ್ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆಮೇಲೆ ಎಗ್ ಇಂಟು ಆಮ್ಲೆಟ್. ಎಗ್ ಇದ್ದದೇನಪ್ಪ ಅಂತಂದು ಹೇಳಿದ್ರೆ ಆಮ್ಲೆಟ್ ಆಗೋದು. ಈಗ ನೋಡ್ರಿ ನೀವು ಎಗ್ ಏನಂತಂದು ಹೇಳಿದ್ರೆ ನಾರ್ಮಲ್ ಆಗಿರುತ್ತೆ, ಅದೇನಂತಂದು ಹೇಳಿದ್ರೆ ಆಮ್ಲೆಟ್ ಆಗಿ ರೆಡಿ ಆಯ್ತು ಅಂತಂದು ಹೇಳಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಟು ಹೋಗಿ
ಒಂದು ಬೇರೆ ವಸ್ತು ಆಗುತ್ತೆ. ಎಲ್ಲಾನು ಏನಂತಂದು ಹೇಳಿದ್ರೆ ಕೆಮಿಕಲಿ ಚೇಂಜ್ ಆಗ್ತಾವ. ಇಲ್ಲಿ ನಾವೇನಂತ ಹೇಳ್ತೀವಿ, ಆಲ್ ಆಫ್ ದಿ ಅಬೋವ್ ಅಂತಂದು ಹೇಳ್ತೀವಿ. ಸೊ ಈ ಕ್ವಶನ್ ಅನ್ನು ಏನೈತಲ್ಲ ಇದನ್ನ ನಾನು ಒಂದು ಕ್ಲಾಸಲ್ಲಿ ಹೇಳ್ತೀನಿ. ಒಂದು ಕ್ಲಾಸಲ್ಲಿ ಏನಂತಂದು ಹೇಳಿದ್ರೆ ರಾಸಾಯನಿಕ ಬದಲಾವಣೆ ಅಂದ್ರೆ ಏನು, ಭೌತಿಕ ಬದಲಾವಣೆ ಅಂದ್ರೆ ಏನು ಅಂತಂದೇಳಿ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆ ಕ್ಲಿಯರಾ ಎಲ್ರಿಗೂ? ಸೊ ಇಲ್ಲಿ ಎಲ್ಲಾನು ಅಂದ್ರೆ ಅದರದ್ದು ಬದಲಾವಣೆ ಆಗಿರ್ಬೇಕು ರಾಸಾಯನಿಕವಾಗಿ ಅಂತಂದೇಳಿ. ಆಮೇಲೆ ಈ ಕ್ವಶನ್ ನೋಡ್ರಿ, ಇದು ಎಲ್ರಿಗೂ ನಿಮ್ಗೆ ಗೊತ್ತು. ಸೊ ಎವರೇಜ್ ಲೈಫ್ ಸ್ಪ್ಯಾನ್ ಅಂತಂದು ಹೇಳಿದ್ರೆ ಏನಂತಂದು ಹೇಳ್ತೀವಿ, ಜೀವಿತಾವಧಿ. ಸೊ ಎವರೇಜ್ ಲೈಫ್ ಸ್ಪ್ಯಾನ್ ಜೀವಿತಾವಧಿ ಯಾವುದ್ರದ್ದು, RBCದು, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳದ್ದು ಜೀವಿತಾವಧಿ ಎಷ್ಟೈತಿ ಅಂತಂದು ಕ್ವಶನ್ ಕೇಳಿದಾರೆ. ಎಷ್ಟೈತಿ? ಸೊ ವೆರಿ ಗುಡ್, ಎಲ್ಲರೂ ವೆರಿ ಗುಡ್. ಸೊ ಎಷ್ಟಪ್ಪ ಅಂತಂದು ಹೇಳಿದ್ರೆ 120 ದಿನ. ಈಗ ನಾನು ನಿಮಗೆ ಕ್ವಶನ್ ಕೇಳ್ತಾನೆ, RBC ಬಗ್ಗೆ ನಾನು ಏನೇನೋ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಯಾರ್ಯಾರಿಗೆ ಎಷ್ಟು ನೆನಪೈತಿ ನನಗೆ ಹೇಳ್ರಿ. ನೀವು ಎಷ್ಟು ತಪ್ಪು ಹೇಳಿದ್ರು ಕೂಡ ಪರವಾಗಿಲ್ಲ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಅದ್ರ ಆನ್ಸರ್ ಹೇಳ್ಬೇಕು. RBC ಬಗ್ಗೆ, ಬ್ಲಡ್ ಬಗ್ಗೆ ಏನು ಗೊತ್ತೈತಿ ನಿಮ್ಗೆ? ಬ್ಲಡ್ ಬಗ್ಗೆ, RBC ಬಗ್ಗೆ ಅಥವಾ ಏನೇನು ಹೇಳಿದ್ರಿ? ಎಸ್, ನಿನ್ನೆನೇ ಹೇಳಿದ್ದೀನಪ್ಪ. ಏನೇನು ಹೇಳಿದ್ದೀನಿ? ವೆರಿ ಗುಡ್ ಸರ್. ಕೆಂಪು ರಕ್ತ ಕಣಗಳಲ್ಲಿ RBC ಅನ್ನಂಗಿಲ್ಲ, ಕೆಂಪು ರಕ್ತ ಕಣಗಳು ಅಂತಂದೇಳಿ. RBC ಒಳಗಡೆ ಏನಂತಂದು ಹೇಳಿದ್ರೆ ಸರ್ ಕಬ್ಬಿಣ ಇರುತ್ತೆ ರೀ. ಕಬ್ಬಿಣದ ಅಂಶ ಇರೋದ್ರಿಂದ ಏನಪ್ಪಾ ಅಂತಂದು ಹೇಳಿದ್ರೆ ಅದು ಕೆಂಪಾಗಿ ಕಾಣಿಸುತ್ತೆ. ಅದಕ್ಕಿಂತ ಮುಂಚೆ ಏನಿರುತ್ತೆ ಅದರಲ್ಲಿ ಹಿಮೋಗ್ಲೋಬಿನ್ ಅಂತಂದಿರುತ್ತೆ. ಹಿಮೋಗ್ಲೋಬಿನ್ ಸರ್ RBC ಒಳಗಡೆ ಹಿಮೋಗ್ಲೋಬಿನ್ ಇರುತ್ತೆ. ಹಿಮೋಗ್ಲೋಬಿನ್ ಒಳಗಡೆ ಕಬ್ಬಿಣ ಇರುತ್ತೆ, ಅದಕ್ಕೆ ಕೆಂಪಾಗಿ ಕಾಣಿಸುತ್ತೆ. ವೆರಿ ಗುಡ್. ಈ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ ಸರ್, ಆಕ್ಸಿಜನ್ ರೀ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಂದು ಪ್ರದೇಶದಿಂದ ಇನ್ನೊಂದು ಕಡೆಗೂ ಸಂಚಾರ ಮಾಡುತ್ತೆ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕಡೆ ನಮ್ಮ ಬಾಡಿ ಒಳಗಡೆ ಸಂಚಾಲನ ಮಾಡತ್ರಿ. ನೆಕ್ಸ್ಟ್ ಏನು ಹೇಳಿದೆವು, ಮತ್ತು WBC ಇದರದ್ದು ಲೈಫ್ ಸ್ಪ್ಯಾನ್ ಏನಂತಂದು ಹೇಳಿದ್ರೆ ನನಗೆ ಮೆಸೇಜ್ ಹಾಕ್ರಿ, ಯೂಟ್ಯೂಬ್ ಒಳಗಡೆ ಹಾಕ್ರಿ. WBC ಲೈಫ್ ಸ್ಪ್ಯಾನು. ಆಮೇಲೆ ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಉಪಯೋಗ ಏನಂತಂದು ಹೇಳಿ ನಾನು ಹೇಳ್ತೀನಿ ನೋಡ್ರಿ. ರಕ್ತ ಹೆಪ್ಪುಗಟ್ಟಲು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿದ್ನ ರಕ್ತ ಹೆಪ್ಪುಗಟ್ಟಲು. ಇವಾಗ ಏನಪ್ಪಾ ಅಂತಂದು ಹೇಳಿದ್ರೆ ನೀವು ಬ್ಲೇಡ್ ಇಂದ ಏನಂತಂದು ಹೇಳಿದ್ರೆ ನಿಮ್ಮ ಬೆರಳನ್ನ ಕೊಯ್ಕೊಂಡಿರ್ತೀರ, ಅಥವಾ ಅಡಿಗೆ ಮಾಡಕ್ ಹೋಗಿ ಏನಾದ್ರೂ ಒಂದು ಆಗಿರುತ್ತೆ ಚಾಕುವಿನಿಂದ. ಸೊ ಕಟ್ ಆದ ತಕ್ಷಣ ಏನಂತಂದು ಹೇಳಿದ್ರೆ ನೆನ್ಪಿಟ್ಕೊಳ್ರಿ, ಕಟ್ ಆದ ತಕ್ಷಣ ಏನಂತಂದು ಹೇಳಿದ್ರೆ ಅದು ಸ್ಟಾಪ್ ಆಗುತ್ತೆ. ಬ್ಲಡ್ ಒಂದು 30 ಸೆಕೆಂಡ್ ಒಳಗಡೆ ಏನಪ್ಪಾ ಅಂತಂದು ಹೇಳಿದ್ರೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಅವಾಗ ಏನಾಗಿರುತ್ತೆ ಅಂತಂದು ಹೇಳಿದ್ರೆ ಈ ಪ್ಲೇಟ್ಲೆಟ್ಸ್ಗಳು ಇದೇನಪ್ಪ ಅಂತಂದು ಹೇಳಿದ್ರೆ ನಿಮ್ಮ ಬೆರಳು ಅಂತಂದು ಅನ್ಕೊಡ್ರಿ. ಸೊ ಅದ ಅನ್ಕೊಡ್ರಿ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ನೀವು ಕಟ್ ಮಾಡ್ಕೊಂಡಿರ್ತೀರಿ, ಈ ತರ ಕಟ್ ಮಾಡ್ಕೊಂಡಿರ್ತೀರಿ, ಬ್ಲಡ್ ಎಲ್ಲ ಬೀಳ್ತಾ ಇರುತ್ತೆ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಪ್ಲೇಟ್ಲೆಟ್ಸ್ಗಳು ಬಂದೇನಪ್ಪ ಅಂತಂದು ಹೇಳಿದ್ರೆ ಮೇಲ್ಗಡೆ ಕೂತ್ಕೊಂಡು ರಕ್ತ ಬರೋದನ್ನ ಸ್ಟಾಪ್ ಮಾಡ್ತಾವ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಕರಿತೀವಿ. ರಕ್ತ ಹೆಪ್ಪುಗಟ್ಟಲು ಯಾವ ಹೆಲ್ಪ್ ಮಾಡ್ತಾವ? ಪ್ಲೇಟ್ಲೆಟ್ಸ್ ಹೆಲ್ಪ್ ಮಾಡ್ತಾವ. ಆಮೇಲೆ WBC ಕೆಲಸ ಏನಪ್ಪಾ ಅಂತಂದು ಹೇಳಿದ್ರೆ ರಕ್ಷಣೆಯನ್ನ ಕೊಡೋದು. WBC ಏನಂತಂದು ಹೇಳಿದ್ರೆ ಕೆಲಸ ಏನಂತಂದು ಹೇಳಿದ್ರೆ ರಕ್ಷಣೆ ಕೊಡೋದು. ನಿಮ್ಗೆಲ್ರಿಗೂ ಗೊತ್ತೈತೇನ್ರ ಒಂದು ವಿಷಯ ಏನಪ್ಪಾ ಅಂತಂದು ಹೇಳಿದ್ರೆ, ನೀವು ಎಲ್ಲರೂ ಆಟ ಆಡಕ್ಕೆ ಹೋಗಿರ್ತೀರಿ ಅಥವಾ ಏನೋ ಒಂದು ಆಗಿರುತ್ತೆ. ವಿಟಾಮಿನ್ಸ್ಗಳನ್ನ ಆಮೇಲೆ ಡಿಸ್ಕಷನ್ ಮಾಡೋಣಪ್ಪ, ಇದ್ರೊಳಗೆ ಬೇಡ. ಇವಾಗ ನೀವು ಆಟ ಆಡಕ್ಕೆ ಹೋಗಿರ್ತೀರಿ ಅಥವಾ ಏನೋ ಒಂದು ಮಾಡ್ಕೊಂಡಿರ್ತೀರಿ, ಫುಲ್ ಕೈಗೂ ಅಥವಾ ಕಾಲಿಗೆಲ್ಲ ಏನಂತಂದು ಹೇಳಿದ್ರೆ ನೋವಾಗಿರುತ್ತೆ. ಕೈಗೆ ಕಾಲಿಗೆ ಏನಂತಂದು ಹೇಳಿದ್ರೆ ನಿಮ್ಗೆ ಗಾಯ ಆಗಿರುತ್ತೆ, ಗಾಯ ಅಂತಂದು ಹೇಳ್ತೀವಿ. ನೋವಾಗಿರುತ್ತೆ ಅಥವಾ ಗಾಯ ಆಗಿರುತ್ತೆ. ಸೊ ಗಾಯ ಆದೊಂದು 3-4 ದಿನ ಆದ ನಂತರ ಅಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಕಿಮು ಆಗುತ್ತೆ. ಪಸ್ ಅಂತಂದು ಹೇಳ್ತೀವಲ್ಲ, ಕಿಮು ನಮ್ಮ ಕಡೆ ಕಿವ ಆಗಿರುತ್ತೆ ಅಂತಂದು ಹೇಳ್ತಾರೆ. ಗೊತ್ತೈತಿ ಎಲ್ರಿಗೂ ಯಾಕಾಗತ್ತ? ಸಿಂಪಲ್ ಆಗಿ ನಿಮ್ದ ಬಿದ್ದ ತಕ್ಷಣ ರಕ್ತ ಹೊರಗೆ ಬರಬಾರ್ದಂಗೆ ರಕ್ತ ಹೆಪ್ಪುಗಟ್ಟಿಗೆ ಆಗಿರುತ್ತೆ. ಈಗ ನಾ ಏನ್ ಕೇಳಾಕತ್ತನದು, ಸರ್ ಅದ್ರೊಳಗೆ ಕಸ ಕಡ್ಡಿ ನೀರ ಎಲ್ಲ ಹೋಗಿರ್ತೈತ್ರಿ ರಕ್ತ. ನೆಕ್ಸ್ಟ್ ನಾ ಏನ್ ಹೇಳತ್ತ ಅಂತಂದ ಹೇಳಿದ್ರೆ ಕಿವ ಯಾಕಾಗಿರ್ತೈತಿ ಅಂತ ಕ್ವಶನ್ ಕೇಳ್ದೆ ನಾನು. ಎಲ್ರೂ ಆಗಿರುತ್ತಲ್ಲ ಲೈಫ್ನಾಗ ಒಂದ್ಸರಿ ಬಿದ್ದು. ನೀರ್ನಾಗ ಎಲ್ರು ಭಾಳ ಆಟ ಆಡಿರ್ಬೇಕಪ್ಪ ಬಿದ್ದ ನಂತರ. ನೋಡ್ರಿ ಸಿಂಪಲ್ ಆಗಿ ನೋಡ್ರಿ, ಇಲ್ಲಿ ಏನಂತಂದು ಹೇಳಿದ್ರೆ ಇದೇನಪ್ಪಾ ಅಂತಂದು ಹೇಳಿದ್ರೆ ಇದು ನಿಮ್ಮ ಕಾಲ್ ಅಂತ ಅನ್ಕೊಡ್ರಿ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ನಿಮ್ಗೆ ಗಾಯ ಆಗಿರುತ್ತೆ. ಈ ಪ್ರದೇಶದಲ್ಲಿ ಏನಂತಂದು ಹೇಳಿದ್ರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಸೂಕ್ಷ್ಮ ಜೀವಿಗಳೇನಂತಂದು ಹೇಳಿದ್ರೆ ಎಲ್ಲ ಇರ್ತಾವ. ಕರೆಕ್ಟಾ? ಸೊ ಅವಾಗ ಏನಾಗತ್ತ ಅಂತಂದು ಹೇಳಿದ್ರೆ ನಮ್ಮ ಒಳಗಡೆ ಬ್ಲಡ್ ಒಳಗಡೆಯಿಂದ ಏನಂತಂದು ಹೇಳಿದ್ರೆ WBC ಬಿಳಿ ರಕ್ತ ಕಣಗಳೇನಂತಂದು ಹೇಳಿದ್ರೆ ಬರ್ತಾವ. ಪ್ರತಿಯೊಂದ್ರ ಜೊತೆ ಏನಪ್ಪಾ ಅಂತಂದು ಹೇಳಿದ್ರೆ ಜಗಳ ಮಾಡ್ತಾವ, ಫೈಟ್. ಈ ಹೆಂಗ್ ಬಾರ್ಡರ್ ಒಳಗಡೆ ಯುದ್ಧ ನಡೆಯುತ್ತಲ್ಲ, ಸೇಮ್ ಅದೇ ತರ ಏನಂತಂದು ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳ ಜೊತೆಗೆ ಏನಂತಂದು ಹೇಳಿದ್ರೆ WBC ಯೋಧರ ಜೊತೆ. WBC ಅಂತಂದು ಹೇಳಿದ್ರೆ ಇವ್ರ ಸೈನಿಕರು, ನಮ್ಮ ಬಾಡಿಯ ಸೈನಿಕರು. ಇವರು ಮತ್ತು ಸೂಕ್ಷ್ಮಾಣು ಜೀವಿಗಳೇ ಅಂತಂದು ಹೇಳಿದ್ರೆ ಫೈಟ್ ನಡೆಯುತ್ತೆ. ಅದರಲ್ಲಿ ಎಲ್ಲರೂ ಸತ್ತೋಗ್ತಾರಲ್ಲ, ನಮ್ಮ ಕಡೆಯವರು ಸತ್ತೋಗ್ತಾರ, ಸೂಕ್ಷ್ಮ ಜೀವಿಗಳು ಸತ್ತೋಗ್ತಾವ. ಅವೆಲ್ಲ ಸೇರೇನಂತಂದು ಹೇಳಿದ್ರೆ ಕಿವ ಆಗಿರತ್ತ. ಅದೆಲ್ಲ ಸೇರೇನಂತಂದು ಹೇಳಿದ್ರೆ ಕಿವ ಆಗಿರತ್ತ.
ಸೊ ನಿಮಗೆ ಕಿವ ಆಗಕತ್ತೆ ಅಂತಂದು ಹೇಳಿದ್ರೆ ನಿಮಗೆ ಅಲ್ಲೇನಪ್ಪ ಅಂತಂದು ಹೇಳಿದ್ರೆ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತೈತೆ, ನೋವಾದಲ್ಲಿ ಕಿವ ಎಲ್ಲರ ಆಗಕತ್ತೆ ಅಂತಂದು ಹೇಳಿದ್ರೆ, ಪಸ್ ಆಗಕತ್ತೆ ಅಂತಂದು ಹೇಳಿದ್ರೆ ಪೇನ್ ಆಗ್ತಿರ್ತೈತಿ. ನಿಮಗೆ ಪೇನ್ ಆಗ್ತಿದೆ ಅಂತಂದು ಹೇಳಿದ್ರೆ ಏನಾಗ್ತಿರುತ್ತೆ, ಅಲ್ಲಿ ಯುದ್ಧ ನಡೆದಿರ್ತೈತಿ. ಯಾರ್ಯಾರಿಗೆ? ಬಿಳಿ ರಕ್ತ ಕಣಗಳಿಗೆ ಮತ್ತು ಸೂಕ್ಷ್ಮಾಣುಜೀವಿಗಳಿಗೆ ಅಥವಾ ಬ್ಯಾಕ್ಟೀರಿಯಾ ವೈರಸ್ಗಳಿಗೆ. ಸೊ ಅಲ್ಲಿ ಆ ಥರ ಏನಂತಂದು ಹೇಳಿದ್ರೆ ರಕ್ಷಣಾ ಕವಚ ಅಂತಂದು ಹೇಳ್ತೀವಿ. ಈ ಪಾಯಿಂಟ್ ಎಲ್ರಿಗೂ ಗೊತ್ತಾಯ್ತಾ? ಜಸ್ಟ್ ಒಂದು ನಾಲೆಜ್ಗೋಸ್ಕರ. ನಿಮಗೆ ಡೇ ಟು ಡೇ ಲೈಫ್ನಾಗ ಆಗೋ ಹಂಗೆ ಹೇಳ್ಕೊಡ್ತೀನಿ ನಾನು. ಜಸ್ಟ್ ನೆನ್ಪಿಟ್ಕೋಬೇಕಷ್ಟೆ. ಹೆಂಗೆ ನೆನ್ಪಿಟ್ಕೋತೀರಿ? ನಿಮ್ಗೆಲ್ರ ನೋವಾಗಿತ್ತು ಏನರ ಆಗಿತ್ತು ಅಂತಂದು ಹೇಳಿದ್ರೆ ಏನಾಗ್ತಿರ್ತೈತಿ ಒಳಗೆ? WBC ಏನಂತಂದು ಹೇಳಿದ್ರೆ ಹೋರಾಡ್ತಿರ್ತಾವೆ, ಫೈಟ್ ಮಾಡ್ತಿರ್ತಾವೆ, ನೋವು ತಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಹೂ ಡಿಸ್ಕವರ್ಡ್ ಆಕ್ಸಿಜನ್ ಅಂತಂದೈತಿ. ಹೂ ಅಂತಂದು ಹೇಳಿದ್ರೆ ಯಾರು? ಡಿಸ್ಕವರ್ಡ್ ಅಂತಂದು ಹೇಳಿದ್ರೆ ಕಂಡುಹಿಡಿಯೋದು. ಆಕ್ಸಿಜನ್ ಅಂತಂದು ಹೇಳಿದ್ರೆ ಆಮ್ಲಜನಕ. ಆಕ್ಸಿಜನ್ ಅಂತಂದು ಹೇಳಿದ್ರೆ ಆಮ್ಲಜನಕ ಅಂತಂದೇಳಿ. ಆಮ್ಲಜನಕವನ್ನ ಯಾರು ಕಂಡುಹಿಡಿದ್ರು ಅಂತಂದೇಳಿ ಕ್ವಶನ್ ಕೇಳಿದಾರ. ಯಾರು ಕಂಡುಹಿಡಿತಾರ ನೋಡ್ರಿ? ಸೊ ಯಾರಪ್ಪ ಅಂತಂದು ಹೇಳಿದ್ರೆ ಇಲ್ಲಿದೆ ನೋಡ್ರಿ, ಜೋಸೆಫ್ ಪ್ರಿಸ್ಟ್ಲಿ ಅಂತಂದು ಹೇಳ್ಬಿಟ್ಟು. ಜೋಸೆಫ್ ಪ್ರಿಸ್ಟ್ಲೆ ಅಂತಂದು ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟು. ಜೋಸೆಫ್ ಪ್ರಿಸ್ಟ್ಲೆ ಅಂತಂದು ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಆಮ್ಲಜನಕವನ್ನ ಕಂಡುಹಿಡಿತಾರ. ಆಮೇಲೆ ಇಲ್ಲಿ ನೋಡ್ರಿ, ಆಲ್ಬರ್ಟ್ ಐನ್ಸ್ಟೀನ್ ಇದಾರ. ಐನ್ಸ್ಟೀನ್ ಇದಾರಲ್ಲ, ಸೊ ಇವ್ರೇನಪ್ಪಾ ಅಂತಂದು ಹೇಳಿದ್ರೆ E=mc² ಸೂತ್ರವನ್ನ ಕಂಡುಹಿಡಿತಾರ. ಅದು ಭಾಳ ಐತೆ. ಈ ರಿಲೇಟಿವಿಟಿ ಥಿಯರಿ ಅಂತ ಕರಿತೀವಿ. ಯಾವುದು? ರಿಲೇಟಿವಿಟಿ ಥಿಯರಿ ಅಂತಂದು ಕರಿತೀವಿ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ನೆನ್ಪಿಟ್ಕೊಳ್ರಿ, E=mc² ಅಥವಾ ರಿಲೇಟಿವಿಟಿ ಥಿಯರಿ ಅಂತಂದು ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೇಳಿದಾನ ಅಂತಂದು ಹೇಳಿದ್ರೆ ಎಕ್ಸಲರೇಷನ್ ಯೂನಿಟ್ ಏನಂತ ಕೇಳಿದಾನ. ಎಕ್ಸಲರೇಷನ್ ಏನಪ್ಪಾ ಅಂತಂದು ಹೇಳಿದ್ರೆ ಯೂನಿಟ್ ಏನಂತ ಕೇಳಿದಾನ. ಇಲ್ಲಿ ನೋಡ್ರಿ, ಎಕ್ಸಲರೇಷನ್ ಅಂತಂದು ಹೇಳಿದ್ರೆ ಏನಂತ ಕರಿತೀವಿ ಕನ್ನಡದಾಗ? ಎಕ್ಸಲರೇಷನ್ ನನಗೆ ಗೊತ್ತಿಲ್ಲ. ಎಕ್ಸಲರೇಷನ್ ಏನ್ ಕನ್ನಡದಾಗ ಏನಂತ ಕರೀತಾರ ಅಂತಂದ್ರೆ, ಎಕ್ಸಲರೇಷನ್ ವೇಗೋತ್ಕರ್ಷ. ಎಕ್ಸಲರೇಷನ್ ಅಂತಂದು ಹೇಳಿದ್ರೆ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಇದನ್ನ ಯಾವುದ್ರಲ್ಲಿ ಅಳಿತೀವಿ ಅಂತಂದು ಹೇಳಿದ್ರೆ m/s² ಒಳಗಡೆ ಅಳಿತೀವಿ. ವೇಗೋತ್ಕರ್ಷವನ್ನ ಯಾವ ರೀತಿ ಅಳಿತೀವಿ ಹೇಳ್ರಿ ನೋಡೋಣ. ಎಕ್ಸಲರೇಷನ್ ಅನ್ನ ಹೆಂಗ್ ಅಳಿತೀರಿ? ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಏನಂತ ಕರಿತೀವಿ ನೋಡ್ರಿ. ಡಿಸ್ಟೆನ್ಸ್ ಅಂತಂತ ಹೇಳಿದ್ರೆ ಏನೋ ಒಂದು ಆನ್ಸರ್ ಬರುತ್ತೆ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮು ಅಥವಾ ಒಂದು ಹೇಳಿ ಏನೋ ಒಂದು ಎಕ್ಸಲರೇಷನ್ ಫಾರ್ಮುಲಾ ಬರುತ್ತೆ. ಬಟ್ ಅದ್ರ ಯೂನಿಟ್ ಏನಪ್ಪಾ ಅಂತಂದು ಹೇಳಿದ್ರೆ m/s². ನಿಮಗೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ನೆ ನ್ಯೂಟನ್ ಅಂತಂದು ಹೇಳ್ಬಿಟ್ಟು. ನ್ಯೂಟನ್ ಅಂತಂದು ಹೇಳಿ ಒಂದು ಯೂನಿಟ್ ಅನ್ನ ಅಳತೆ ಮಾಡ್ತಾರ. ಸೊ ಅದನ್ನ ಏನಂತ ಕರೀತಾರ? ಬೈಕ್ ಎಕ್ಸಲರೇಷನ್ ಬೇರೆಪ್ಪ, ಅದು ಬೇರೆ. ಸೊ ಇವಾಗ ಏನಪ್ಪಾ ಅಂತಂದು ಹೇಳಿದ್ರೆ ಹಿಂಗೆ ರೋಡ್ ಇರುತ್ತೆ. ಸೊ ಈ ರೀತಿ ಏನಂತಂದು ಹೇಳಿದ್ರೆ ರೋಡ್ ಇರುತ್ತೆ. ಈಗ ನೀವೇನಪ್ಪಾ ಅಂತಂದು ಹೇಳಿದ್ರೆ ಬೈಕ್ ಮೇಲೆ ಹೊಂಟಿದ್ದೀರಿ ಇವಾಗ. ಸೊ ಈಗ ಏನಂತಂದು ಹೇಳಿದ್ರೆ ಬೈಕ್ ಮೇಲೆ ಹೊಂಟಿದ್ದೀರಿ. ಸೊ ಈ ಥರ ಏನಂತಂದು ಹೇಳಿದ್ರೆ ಬೈಕ್ ಮೇಲೆ ಹೋಗುವಾಗ ಸೊ ನೀವು ಒಂದು ಸ್ಪೀಡಲ್ಲಿ ಹೋಗ್ತೀರಿ. ಒಂದು ಸ್ಪೀಡಲ್ಲಿ ಏನಪ್ಪಾ ಅಂತಂದ್ರೆ ಹೋಗ್ತಾ ಇರ್ತಾರಲ್ಲ, ಆ ಸ್ಪೀಡನ್ನು ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಆ ಸ್ಪೀಡನ್ನು ನಾವೇನಂತ ಕರಿತೀವಿ? ಎಕ್ಸಲರೇಷನ್ ಅಂತಂದು ಕರಿತೀವಿ. ವೇಗೋತ್ಕರ್ಷ ಅಂತಂದೇಳಿ ನಾನು ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ವೆಲಾಸಿಟಿ ಅಂತಂದು ಹೇಳಿ ಬರುತ್ತಾ, ವೆಲಾಸಿಟಿ ಅಂತಂದು ಹೇಳಿ ಬರುತ್ತಾ, ಎಕ್ಸಲರೇಷನ್ ಅಂತಂದು ಹೇಳಿ ಬರುತ್ತಾ. ಈ ಕ್ಲಾಸಲ್ಲಿ ಏನಂತಂದು ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ಇಲ್ಲಿ ಎ ಅಂತಂದು ಹೇಳೈತಿ, ಇಲ್ಲಿಂದ ಇಲ್ಲಿವರೆಗೂ ಏನಂತಂದು ಹೇಳಿದ್ರೆ ಬಿ ಅಂತಂದು ಹೇಳ್ತಿ. ಇದನ್ನ ನಾವು ಏನಂತ ಕರಿತೀವಿಪ್ಪ ಅಂತಂದು ಹೇಳಿದ್ರೆ ಡಿಸ್ಟನ್ಸ್ ಅಂತಂದು ಕರಿತೀವಿ. ಏನಂತ ಕರಿತೀವಿ? ಡಿಸ್ಟನ್ಸ್. ಇದನ್ನ ನಾವು ಏನಂತ ಹೇಳ್ತೀವಿ ಕನ್ನಡದಾಗ? ದೂರ ಅಂತಂದು ಹೇಳ್ತೀವಿ. ಇದನ್ನ ಯಾವುದ್ರಲ್ಲಿ ಅಳತೆ ಮಾಡ್ತಾರ? ಮೀಟ್ರಲ್ಲಿ ಅಳತೆ ಮಾಡ್ತಾರ. ಯಾವುದ್ರಲ್ಲಿ ಅಳತೆ ಮಾಡ್ತಾರ? ಮೀಟ್ರಲ್ಲಿ ಅಳತೆ ಮಾಡ್ತಾರ. ಎದ್ರಲ್ಲಿ ಅಳತೆ ಮಾಡ್ತಾರ ಹೇಳ್ರಿ? ಮೀಟ್ರಲ್ಲಿ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಸೊ ಇನ್ನೊಂದು ಬರುತ್ತೆ, ಸರ್ ಇದು ಸ್ಟ್ರೇಟ್ ರೋಡ್ ರೀ, ಆಮೇಲೆ ನಾನು ಈ ಥರ ಏನಂತಂದು ಹೇಳಿದ್ರೆ ಬೇರೆ ರೋಡಿಂದ ಈ ಥರ ಬರ್ತೀನಿ ರೀ, ಆಮೇಲೆ ಇನ್ನೊಂದು ರೋಡಿಂದ ನಾನು ಎಲ್ಲ ಏನಂತಂದು ಹೇಳಿದ್ರೆ ನಮ್ಮ ಹುಡುಗಿಯರ ಮನೆಗೆಲ್ಲ ತಿರುಗಾಡ್ಕೊಂಡು ಈ ರೀತಿಯಾಗಿ ಬರ್ತೀನಿ ರೀ. ಸೊ ಅಂದರೆ 2 ರೂಟ್ ಇರ್ತಾವೆ, 3 ರೂಟ್ ಇರ್ತಾವೆ. ಸೊ ಇಲ್ಲಿಂದ ಇಲ್ಲಿಗೆ ಏನಪ್ಪಾ ಅಂತಂದು ಹೇಳಿದ್ರೆ ಸಂಚರಿಸೋದನ್ನ, ಇಲ್ಲಿಂದ ಇಲ್ಲಿವರೆಗೂ ಸಂಚರಿಸೋದನ್ನ ನಾವೇನಂತ ಕರಿತೀವಿ? ಅದು ದೂರನೇ, ಬಟ್ ಆದರೆ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತಂದು ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂತಂದು ಕರಿತೀವಿ. ಈ 2 ಪದಗಳನ್ನ ನೆನ್ಪಿಡ್ಬೋದು. ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡೂ ಸೇಮ್, ಬಟ್ ಆದರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಈ 2 ವರ್ಡ್ಗಳನ್ನ ಜಸ್ಟ್ ನೆನ್ಪಿಟ್ಕೊಳ್ರಷ್ಟ, ಅರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗಂಗಿಲ್ಲ. ಅದ ಜಸ್ಟ್ ಏನಂತಂದು ಹೇಳಿದ್ರೆ ಸರ್ ಹೇಳಿದ್ರಲ್ಲ ಅಂತಂದು ಹೇಳಿ
ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳುವಾಗ ಈ ಥರ ಹೇಳಿದ್ನಲ್ಲ, ಇವಾಗ ಎಕ್ಸ್ಪ್ಲನೇಷನ್ ಹೇಳ್ತಾನೆ ಅಂತಂದು ಹೇಳ್ತೀನಿ. ಇದು ಕರೆಕ್ಟ್ ಟೈಮ್ ಅಲ್ಲ ಇದು ನಿಮ್ಗೆ ಏನಂತಂದು ಹೇಳಿದ್ರೆ ಹೇಳಕ್ಕೆ. ಇವಾಗ ನೋಡ್ರಿ, ಇವಾಗ ಕರೆಕ್ಟ್ ಟೈಮ್ ಏನಪ್ಪ ಅಂತಂದು ಹೇಳಿದ್ರೆ ಫೋರ್ಸ್ ಬಗ್ಗೆ ಹೇಳ್ಬೇಕು ನಿಮ್ಗೆ ನಾವು, ಫೋರ್ಸ್ ಬಗ್ಗೆ. ಸೊ ಇವಾಗ ಏನಂತಂದು ಹೇಳಿದ್ರೆ ಒಂದೇನಪ್ಪ ಅಂತಂದು ಹೇಳಿ ಈ ರೀತಿ ಒಂದು ಕಲ್ಲು ಇರುತ್ತೆ. ಸೊ ಅದನ್ನ ನೀವೇನಂತಂದು ಹೇಳಿದ್ರೆ ಈ ರೀತಿಯಾಗಿ ತಳ್ತೀರಿ, ಕರೆಕ್ಟಾ? ಅದನ್ನು ತಳ್ತೀರಿ ಅಥವಾ ಅದನ್ನು ತೊಗೊಂಡೋಗಿ ಬೇರೆ ಕಡೆ ಇಡ್ತೀರಿ. ಸೊ ನೀವೇನಂತಂದು ಹೇಳಿದ್ರೆ ಒಂದು ಬಲವನ್ನು ಪ್ರಯೋಗ ಮಾಡ್ತೀರಿ ತಾನೆ. ಸೊ ಫೋರ್ಸ್ ಅಂತಂದು ಹೇಳಿದ್ರೆ ಬಲ ಅಂತಂದು ಹೇಳ್ತೀವಿ, ಫೋರ್ಸ್ ಅಂತಂದು ಹೇಳಿದ್ರೆ ಬಲ ಅಂತಂದು ಹೇಳ್ತೀವಿ. ಇದನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರೆ ಅಂತಂದು ಹೇಳಿದ್ರೆ ನ್ಯೂಟನ್, ಕ್ಯಾಪಿಟಲ್ ಎನ್ ಅಂತಂದು ಹೇಳ್ತೀವಿ, ನ್ಯೂಟನ್ ಅಂತಂದು ಹೇಳ್ತೀವಿ. ನ್ಯೂಟನ್ ಅಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಅಳತೆ ಮಾಡ್ತೀವಿ. ಸೊ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ? ನ್ಯೂಟನ್ ಅಲ್ಲಿ ಅಳತೆ ಮಾಡ್ತೀವಿ. ಸೊ ಇದೆಲ್ರಿಗೂ ಕ್ಲಿಯರಾ? ಸೊ ಫೋರ್ಸ್ ಅನ್ನ ಏನಪ್ಪಾ ಅಂತಂದು ಹೇಳಿದ್ರೆ ನ್ಯೂಟನ್ ಅಲ್ಲಿ ಅಳತೆ ಮಾಡ್ತೀವಿ. ಸೊ ಇದನ್ನ ಇಲ್ಲಿಗೆ ಬರ್ಕೊಳ್ರಿ, ಇದನ್ನ ವೆಲಾಸಿಟಿ. ಸೊ ಇದೇನಪ್ಪ ಮೀಟರ್ ಪರ್ ಸೆಕೆಂಡ್ ಅಂತಂದು ಹೇಳಿದ್ರೆ ವೆಲಾಸಿಟಿಯನ್ನು ಅಳತೆ ಮಾಡ್ತೀವಿ. ಇದೇನಪ್ಪ ಅಂತಂದು ಹೇಳಿದ್ರೆ ಎಕ್ಸಲ್ರೇಷನ್ ಅನ್ನು ಅಳತೆ ಮಾಡ್ತೀವಿ. ಆಮೇಲೆ ನ್ಯೂಟನ್ ಮೀಟರ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ನೋಡ್ರಿ, ನ್ಯೂಟನ್ ಮೀಟ್ರು. ಸೊ ಅದನ್ನೆಲ್ಲ ಆಮೇಲೆ ಡಿಸ್ಕಷನ್ ಮಾಡೋಣ. ಜಸ್ಟ್ ಏನಂತಂದು ಹೇಳಿ ನೆನ್ಪಿಟ್ಕೊಳ್ರಿ ನ್ಯೂಟನ್ ಬಗ್ಗೆ. ನ್ಯೂಟನ್ನು ಆಮೇಲೆ ಡಿಸ್ಟೆನ್ಸನ್ನು ಮೀಟ್ರಲ್ಲಿ, ಆಮೇಲೆ ಫೋರ್ಸನ್ನು ಏನಂತಂದು ಹೇಳಿದ್ರೆ ಬಲ ಅಂತ ಕರಿತೀವಿ. ನೀವೇನು ಬಲವನ್ನು ಹಾಕ್ತಿರಲ್ಲ, ಸೊ ಅದನ್ನ ಏನಂತ ಮಾಡ್ತೀವಿ ಅಂತಂದು ಹೇಳಿದ್ರೆ ನ್ಯೂಟನಲ್ಲಿ ಅಳತೆ ಮಾಡ್ತೀವಿ. ಇಷ್ಟು ಪಾಯಿಂಟ್ಸ್ಗಳು ಸಾಕು. ನೆಕ್ಸ್ಟ್ ನೋಡ್ರಿ, ವಿಚ್ ಅಂತಂದು ಹೇಳಿದ್ರೆ ಯಾವುದು. ಸೊ ಅಮಾಂಗ್ ಅಂತ ಬಿಡ್ರಿ, ಫಾಲೋವಿಂಗ್ ಅಂತಂದು ಹೇಳಿದ್ರೆ ಕೆಳಗಡೆ ಇರೋದು. ಬಯೋಟಿಕ್ ಕಾಂಪೋನೆಂಟ್ ಅಂತಂದು ಹೇಳ್ತೀವಿ. ಯಾರಿಗೇನಾದ್ರೂ ಗೊತ್ತೈತಾ ಬಯೋಟಿಕ್ ಕಾಂಪೋನೆಂಟ್? ಎಕೋಸಿಸ್ಟಮ್ ಅಂತಂದು ಹೇಳಿದ್ರೆ ನಮ್ದು ಪ್ರದೇಶ, ಇದು ಏನೇನೈತಲ್ಲ ಪ್ರಪಂಚ, ವಾತಾವರಣ, ಎಕೋಸಿಸ್ಟಮ್ ಅಂತಂದು ಹೇಳ್ತೀವಿ. ಅದನ್ನ ನೆನ್ಪಿಟ್ಕೊಡಿ. ಎಕೋಸಿಸ್ಟಮ್ ಅಂತಂದು ಹೇಳಿದ್ರೆ ವಾತಾವರಣಕ್ಕಿಂತ ಕೂಡ ಪರಿಸರ ವ್ಯವಸ್ಥೆ. ಎಕೋಸಿಸ್ಟಮ್ ಅಂತಂದು ಹೇಳಿದ್ರೆ ಪರಿಸರ ವ್ಯವಸ್ಥೆ. ಈ ಪರಿಸರ ವ್ಯವಸ್ಥೆಯಲ್ಲಿ ಅಂತಂದು ಹೇಳಿದ್ರೆ ಬಯೋಟಿಕ್ ಕಾಂಪೋನೆಂಟ್ ಯಾವುದು? ಬಯೋಟಿಕ್ ಕಾಂಪೋನೆಂಟ್. ಸೊ ವಿಂಡ್ ಅಂತಂದು ಹೇಳಿದ್ರೆ ನಾವೇನಂತ ಹೇಳ್ತೀವಿ? ಗಾಳಿ ಅಂತಂದು ಹೇಳ್ತೀವಿ. ರೇನ್ಫಾಲ್ ಅಂತಂದು ಹೇಳಿದ್ರೆ ಮಳೆ ಅಂತಂದು ಹೇಳ್ತೀವಿ. ಗ್ರಾಸ್ ಅಂತಂದು ಹೇಳಿದ್ರೆ ಹುಲ್ಲು ಅಂತಂದು ಹೇಳ್ತೀವಿ. ಮಿನರಲ್ಸ್ ಅಂತಂದು ಹೇಳಿದ್ರೆ ಖನಿಜಗಳು ಅಂತಂದು ಹೇಳ್ತೀವಿ. ಇವಾಗಾದ್ರೂ ಹೇಳ್ರಿ ಕನ್ನಡದಾಗ ಯಾವುದು ಬಯೋಟಿಕ್ ಕಾಂಪೋನೆಂಟ್ ಅಂತಂದು ಹೇಳಿದ್ರೆ ಅದಕ್ಕೆ ಜೀವ ಇರಬೇಕು. ಜೀವ ಅಂತಂದು ಹೇಳಿದ್ರೆ ಲೈಫ್ ಇರ್ಬೇಕು, ಅದಕ್ಕೆ ಲೈಫ್. ಸೊ ಯಾವ್ದೈತಿ ಇದಕ್ಕೆ? ಸೊ ಆನ್ಸರ್ ಏನಪ್ಪಾ ಅಂತಂದು ಹೇಳಿದ್ರೆ ಹುಲ್ಲು ಅಂತಂದು ಹೇಳ್ತೀವಿ. ಗ್ರಾಸ್ಗೇನಪ್ಪಾ ಅಂತಂದು ಹೇಳಿದ್ರೆ ಹೇಳ್ತೀವಿ. ಇಲ್ಲಿ ನೋಡ್ರಿ, ಎಕೋಸಿಸ್ಟಮ್ ಅಂತಂದು ಹೇಳಿದ್ರೆ ಅರ್ಥ ಮಾಡ್ಕೊಳ್ರಿ, ಇದೊಂದೇನಪ್ಪಾ ಅಂತಂದು ಹೇಳಿದ್ರೆ ಇದೊಂದು ಪ್ರದೇಶ. ಸೊ ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಗಿಡಗಳಿದಾವೆ. ಸೊ ಈ ಪ್ರದೇಶದಲ್ಲಿ ಅಂತಂದು ಹೇಳಿದ್ರೆ ಗಿಡಗಳಿದಾವೆ. ಸೊ ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ದೊಡ್ಡ ಕೆರೆ ಐತೆ. ಇಲ್ಲೇನೈತಿ? ದೊಡ್ಡ ಕೆರೆ ಐತಿ. ಈ ಕೆರೆಗಳೊಳಗಡೆ ಏನಂತಂದು ಹೇಳಿದ್ರೆ ನೀರೈತಿ, ಮೀನುಗಳಿದಾವ. ಸೊ ಹಲವಾರು ಹುಲ್ಲುಗಳು ಬೆಳೆದಿದ್ದಾವ. ಎಸ್. ಸೊ ಅದರೊಳಗಡೆ ಏನಂತಂದು ಹೇಳಿದ್ರೆ ಕೆರೆ ಒಳಗಡೆ ಏನಪ್ಪಾ ಅಂತಂದು ಹೇಳಿದ್ರೆ ಪ್ರಾಣಿಗಳಿದಾವ. ಆಮೇಲೆ ಹೊರಗಡೆನೂ ಏನಪ್ಪಾ ಅಂತಂದು ಹೇಳಿದ್ರೆ ಹಲವಾರು ಪ್ರಾಣಿಗಳಿದಾವ, ಬೇರೆ ಬೇರೆ ಥರದ ಪ್ರಾಣಿಗಳಿದಾವ. ಅವೆಲ್ಲ ಏನಂತಂದು ಹೇಳಿದ್ರೆ ಜೀವನ ನಡೆಸ್ತಿರ್ತಾವ. ಸೊ ಈ ಎಲ್ಲವನ್ನ ಸೇರಿಬಿಟ್ಟು ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಒಂದು ಎಕೋಸಿಸ್ಟಮ್ ಅಂತ ಕರಿತೀವಿ, ಒಂದು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಈ ಎಲ್ಲವನ್ನ ಸೇರಿ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಈ ಪಾಯಿಂಟ್ ಎಲ್ರಿಗೂ ಅರ್ಥ ಆಯ್ತಾ? ಸೊ ಅರ್ಥ ಆಯ್ತೇನ್ರು ಎಲ್ರಿಗೂ? ಎಕೋಸಿಸ್ಟಮ್ ಅಂದ್ರೆ ಏನೋ ಒಂದು ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆಯಲ್ಲಿ ಎಲ್ಲಾನು ಇರ್ತಾವ. ಕಲ್ಲುಗಳಿರುತ್ತ, ಮಣ್ಣಿರುತ್ತ, ಪ್ರಾಣಿಗಳಿರ್ತಾವ, ಕೆರೆ ಇರುತ್ತೆ, ಕೆರೆಯಲ್ಲಿರೋ ಪ್ರಾಣಿಗಳಾಗ್ತಾವ. ಎಲ್ಲಾನು ಏನಂತಂದು ಹೇಳಿದ್ರೆ ಸೇರಿಸ್ಬಿಟ್ಟು ಅದನ್ನ ನಾವು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ತುಂಬಾ ಈಸಿ. ಪೆನ್ಸಿಲಿನ್ ಕಂಡು ಹಿಡಿದವ್ರು ಯಾರು ಅಂತ ಕೇಳಿಸಿದಾರೆ. ಹೂ ಅಂತಂದು ಹೇಳಿದ್ರೆ ಯಾರು? ಡಿಸ್ಕವರ್ ಅಂತಂದು ಹೇಳಿದ್ರೆ ಕಂಡು ಹಿಡಿಯೋದು ಪೆನ್ಸಿಲಿನ್. ಪೆನ್ಸಿಲಿನ್ನ ಯಾರು ಕಂಡು ಹಿಡಿದಾರ ಅಂತಂದು ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಥವಾ ಲೂಯಿಸ್ ಪ್ಯಾಚರ್? ಎಸ್, ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನಪ್ಪಾ ಅಂತಂದು ಹೇಳಿದ್ರೆ ಪೆನ್ಸಿಲಿನ್ ಇಂಜೆಕ್ಷನ್ ಅನ್ನ ಕಂಡು ಹಿಡಿದಾನೆ. ಈಗ ನೋಡ್ರಿ, ಟಿ ಇಂಜೆಕ್ಷನ್ ಅಂತ ಹೇಳ್ತೀರಿ ನೀವು. ಟಿ ಇಂಜೆಕ್ಷನ್ ಹಳ್ಳಿ ಕಡೆ ಏನ್ರೆ ಭಾಳ ನೋವಾಯ್ತು, ಸೆಪ್ಟಿಕ್ ಆಗತ್ತ, ಏನೋ ನಂಜ ಇರುತ್ತ ಅಂತಂದು ಹೇಳ್ಬಿಟ್ಟು ಏನೇನೋ ಮಾತಾಡ್ತಿರಲ್ಲ. ಬೇರೆ ಬೇರೆ ಕಡೆ ಹೆಂಗೆ ಮಾತಾಡ್ತೀರ ಅಂತ ಗೊತ್ತಿಲ್ಲ. ಸೊ ಅದೇನಪ್ಪಾ ಅಂತಂದು ಹೇಳಿದ್ರೆ ಪೆನ್ಸಿಲಿನ್ ಇಂಜೆಕ್ಷನ್ ಅಂತಂದು ಹೇಳ್ತೀವಿ. ಪೆನ್ಸಿಲಿನ್ನ ಯಾರು ಕಂಡು ಹಿಡಿದ್ರಪ್ಪ ಅಂತಂದು ಹೇಳಿದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್.
ಸೊ ಅದೇನಪ್ಪ ಅಂತಂದು ಹೇಳಿದ್ರೆ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋದೇನಂತಂದು ಹೇಳಿದ್ರೆ ಕಡಿಮೆ ಮಾಡುತ್ತೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ನಿಮ್ಗೆ ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ 30 ಕ್ವಶನ್ಸ್ಗಳು, 15 ಕ್ವಶನ್ಸ್ಗಳು ಏನಂತಂದು ಹೇಳಿದ್ರೆ ಜಿ ಕೆ ಮಾಡಿದಾನೆ ಆಲ್ರೆಡಿ, ಆ ವಿಡಿಯೋಸ್ಗಳನ್ನ ನೋಡ್ರಿ. ಅದಾದ ನಂತರ ಸೈನ್ಸ್ ಏನಪ್ಪ ಅಂತಂದು ಹೇಳಿದ್ರೆ 15 ವಿಡಿಯೋಸ್ಗಳನ್ನ ನೋಡಿದ್ದೀನಿ. 2 ಅರ್ಥ ಆಗಿದಾವೆ ಅನ್ಕೊಂತೀನಿ. ಸೇಮ್ ಇದೇ ಥರ ಟೀಚ್ ಮಾಡಿತು ಅಂತಂದು ಹೇಳಿದ್ರೆ ಪ್ರತಿಯೊಂದೂ ಅರ್ಥ ಆಗುತ್ತೆ. ಆಮೇಲೆ ನೆಕ್ಸ್ಟು ಎಕ್ಸಾಮ್ಸ್ಗಳನ್ನ ಬಿಡಿಸ್ತೀರ, ಅವಾಗ ನಿಮ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಇನ್ನೂ ಟೈಮ್ ಐತಲ್ಲ, ಇನ್ನೂ 5 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಯಾವ 5 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ? ಲಾಸ್ಟದ್ದು 5 ರೀಸನಿಂಗ್ ಮಾಡೋಣ. ಎಲ್ಲರೂ ABCD ಬರ್ಕೊಡ್ರಿ. ಸೊ ಎಲ್ಲರೂ ಏನಪ್ಪ ಅಂತಂದು ಹೇಳಿದ್ರೆ ABCD ಬರ್ಕೊಟ್ರು. ಮೊದಲು ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ABCD ಯಾರಿಗೆ ಬರಂಗಿಲ್ಲ, ಎಕ್ಸಾಮ್ಗೆ ಹೋದ ತಕ್ಷಣ ನಿಮ್ಗೆ ರಫ್ ಪೇಪರ್ ಕೊಟ್ರು ಅಂತಂದು ಹೇಳಿದ್ರೆ ಮೊದಲು ABCD ಬರ್ಕೋಬೇಕು. ಇವನ್ SSC GD ಅಟೆಂಡ್ ಆಗ್ರಿ, ಸೆಂಟ್ರಲ್ ಗೌರ್ಮೆಂಟ್ ಯಾವುದಾದ್ರೂ ಅಟೆಂಡ್ ಆಗ್ರಿ, ಮೊದಲು ABCD ಬರ್ಕೊಳ್ಬೇಕು ಒಂದು ರಫ್ ಪೇಪರ್ ಒಳಗಡೆ. ಎಲ್ರಿಗೂ ಬರ್ತಾವಲ್ಲ ABCD. ಸೊ A to Z ಬರ್ಕೊಡ್ರಿ, ಅದ್ರ ಕೆಳಗಡೆ ನಂಬರ್ಸ್ಗಳನ್ನ ಬರ್ಕೊಡ್ರಿ. ಈ ತರ ಏನಪ್ಪ ಅಂತಂದು ಹೇಳಿದ್ರೆ ನಂಬರ್ಸ್ ಬರ್ಕೋಬೇಕು, ಎಲ್ರು ಬರ್ಕೋಬೇಕು, ನಾ ಒಬ್ಬ ಅಲ್ಲ. ಆಮೇಲೆ ನಾನು ಇದನ್ನ ಅಳಿಸಾಕ್ ಬಿಡ್ತೀನಿ, ನೀವು ಆನ್ಸರ್ ಹೇಳ್ಬೇಕು. ನೀವೆಲ್ಲರೂ ಆನ್ಸರ್ ಹೇಳಕತ್ರಿ ಅಂತಂದು ಹೇಳಿದ್ರೆ ನಿಮ್ಗೆಲ್ಲರಿಗೂ ಮಾಡಕ್ ಬರುತ್ತೆ, ಸೊಲ್ಯೂಷನ್ ಬರ್ತಾವ. ಇಲ್ಲ ಅಂತಂದು ಹೇಳಿದ್ರೆ ಅಷ್ಟ. ಸೊ ಕುಣ್ಯಾಕಾಗಲ್ ನಾವು ನೆಲ ಡೊಂಕ್ ಅಂದ್ರಲ್ಲ, ಆ ಥರ ಮಾಡಕ್ ಹೋಗ್ಬೇಡ್ರಿ. ಸೊ ಈ ಥರ ಬರೆದಿಟ್ಕೊಡ್ರಿ, ಒಂದು ಕಡೆ ಬರೆದಿಟ್ಕೊಂಡ್ರ. ಸೊ ಇವಾಗ ಫಸ್ಟ್ ಕ್ವಶನ್ ಏನೈತಿ ಅರ್ಥ ಮಾಡ್ಕೊಡ್ರಿ. ನನಗೆ ಕ್ವಶನ್ದ ಅರ್ಥ ಹೇಳ್ಬಿಡ್ರು ಸಾಕ, ನನಗೇನು ಬೇಡ. ಸೊ ಇಲ್ಲೇನು ಕ್ವಶನ್ ಕೊಟ್ಟಿದ್ದಾನಲ್ಲ, ಇದನ್ನೇನು ಕೊಟ್ಟಿದ್ದಾನೆ, ಏನು ಮಾಡ್ಬೇಕು ನಾವು. ಸೊ ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇಲ್ಲಿ ನೋಡ್ರಿ, ಇಫ್ ರೋಡ್ ಅಂತಂದೈತಲ್ಲ, ರೋಡನ್ನ ಏನಂತ ಬರ್ದಿದಾನಪ್ಪ ಅಂತಂದು ಹೇಳಿದ್ರೆ ರಿಟರ್ನ್ ಆಸ್ ಅಂತಂದೈತೆ. ರಿಟರ್ನ್ ಆಸ್ ಅಂತಂದೈತೆ. ರೋಡನ್ನ ಏನಂತ ಬರ್ದಾನ? WTFI ಅಂತಂದು ಬರ್ದಾನ. ಇಲ್ಲಿ ನೋಡ್ರಿ, ROAD ಅನ್ನ ಏನಂತ ಬರ್ದಾನ, ಇದೇ ತರ ಬರ್ಕೋಬೇಕು. ನಾ ಹೆಂಗ್ ಬರ್ಕೋತಾನಲ್ಲ ಹಂಗ WTFI ಅಂತಂದು ಹೇಳಿ ಬರ್ಕೊಂಡಿದ್ದಾನ. ಸೊ ಹಂಗಾದ್ರ BEAT ನಮ್ಗೆಲ್ಲ ಕ್ವಶನ್ ಓದೋಣ ಬೇಡ, ಇಲ್ಲಿ ಲಾಸ್ಟ್ ಕೊಟ್ಟಿದ ನೋಡ್ರಿ, BEAT ಅನ್ನ ನಾವು ಹೆಂಗ್ ಬರ್ಕೋತೀವಿ ಅಂತ ಕ್ವಶನ್ ಕೇಳಿದಾನ. ಸೊ ಈ ತರ ಕೇಳಿದ ಅಂತಂದು ಹೇಳಿದ್ರೆ ಒಂದು ಲಾಜಿಕ್ ಇರುತ್ತಾ. ಹಿಂಗ್ ಕೇಳಿದ ಅಂತಂದು ಹೇಳಿದ್ರೆ ಈ ತರ ಕೊಟ್ಟಿರ್ತಾನಲ್ಲ, ರೋಡ್ ಅನ್ನ ಕರೆಕ್ಟಾಗಿ ಹಿಂಗ ಬರ್ಕೊಬೇಕು. ಸೊ ಇಲ್ಲಿ ನೋಡ್ರಿ, ಈ ತರನ ಇರ್ಬೇಕು. ಸೊ ಈ ಅಕ್ಷರ ಕೆಳಗಡೆ ಇದು, ಈ ಅಕ್ಷರ ಕೆಳಗಡೆ ಇದು, ಈ ಅಕ್ಷರ ಕೆಳಗಡೆ ಅಂದ್ರೆ ಲೆಟರ್ಸ್ ಕೆಳಗಡೆ ಒಂದು ಲೆಟರ್ನ ಕರೆಕ್ಟಾಗಿ ಬರ್ಕೊಬೇಕು. ಎಲ್ರಿಗೂ ಕ್ಲಿಯರಾ? ಸೊ ಎಲ್ರಿಗೂ ಕ್ಲಿಯರ್? ಈ ತರ ಬರ್ಕೊಂಡ್ರ ಫಸ್ಟ್ಗೆ. ಸೊ ಯಾರು ಆನ್ಸರ್ ಮಾಡ್ತೀರಿ? ವೆರಿ ಗುಡ್, ನೀವು ಶಾನೆ ಅದೇರಿ. ಯಾರಿಗೆ ಗೊತ್ತಿಲ್ಲ ನಾನು ಹೇಳತ್ತೇನೆ. ಸೊ ರೋಡನ್ನ ಏನಂತ ಬರ್ಕೊಂಡ್ರು? WTFI ಅಂತಂದು ಬರ್ಕೊಂಡ್ರು. ಅದನ್ನ ಈ ತರ ಬರ್ಕೊಂಡ್ವಿ. ಇಲ್ಲಿ ನೋಡ್ರಿ, ಆರ್ ಐತಲ್ಲ, ಫಸ್ಟ್ ಆರ್ ಐತೆ. ಆರ್ ಅಂತಂದು ಹೇಳ್ಬಿಟ್ಟು ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಇಲ್ಲಿ ಐತೆ. ಸೊ ಈ ತರ ಮಾರ್ಕ್ ಮಾಡ್ಕೋಬೇಕು. ಯಾರಿಗೆ ಗೊತ್ತಿಲ್ಲ ಅವರು ಫಸ್ಟ್ ಟೈಮ್ ಏನ್ ಮಾಡ್ತಿರಲ್ಲ ಅವರು. ಸೊ ಆರ್ ಅಂತಂದು ಹೇಳಿ ಇಲ್ಲಿ ಬರ್ಕೊಂಡ್ರಿ. ಆರನ್ನ ಏನಂತ ಬರ್ದಿದಾರ? W ಅಂತಂದು ಹೇಳಿ ಬರ್ತಾರೆ. ಇಲ್ಲಿ ಎಲ್ಲಿ ಐತಿ W? ಇಲ್ಲಿ ಅಂತಂದೈತಿ. ಅಂದ್ರ ಆರಿಂದ ಎಷ್ಟು ಹೆಜ್ಜೆ ಮುಂದೆ ಹೋಗಿದಾರ ನೋಡ್ರಿ. 6 ಇಂದ 1 ಹೆಜ್ಜೆ ಮುಂದೆ ಹೋಗಿದಾರ, 2 ಹೆಜ್ಜೆ ಮುಂದೆ ಹೋಗಿದಾರ, 3 ಹೋಗಿದಾರ, 4 ಹೋಗಿದಾರ, 5 ಹೋಗಿದಾರ. ಅಂದ್ರ 5 ಹೆಜ್ಜೆ ಮುಂದೆ ಹೋಗಿದಾರ ಅಂತಂದು ಹೇಳಿದ್ರೆ +5 ಅಂತಂದು ಬರ್ಕೊಡ್ರಿ. ಸೇಮ್ ಅದೇ ತರ ನೋಡ್ರಿ, ಓದಿಂದ T. ಓ ಎಲ್ಲೈತಿ? ಇಲ್ಲೈತಿ. ನೆಕ್ಸ್ಟ್ ಏನ್ ಬರ್ದಾರ? T ಅಂತಂದು ಹೇಳಿ ಬರ್ದಾರ. ಸೊ 1 ಹೆಜ್ಜೆ, 2 ಹೆಜ್ಜೆ, 3, 4, 5 ಹೆಜ್ಜೆ ಮುಂದೆ ಹೋಗಿದಾರ. ಇಲ್ಲೂ ಕೂಡ +5. ಸೇಮ್ ಅದೇ ತರ ಮಾಡ್ರಿ, ಇಲ್ಲೂ +5, ಇಲ್ಲೂ ನೋಡ್ರಿ, ಇಲ್ಲೂ +5. ಎಲ್ಲಾ ಕಡೆ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಲಾಜಿಕ್ ಬರುತ್ತೆ. ಸೊ ಎಲ್ಲ ಕಡೆ ಏನಪ್ಪಾ ಅಂತಂದು ಹೇಳಿದ್ರೆ ಒಂದು ಲಾಜಿಕ್ ಬರುತ್ತೆ. ಆ ಲಾಜಿಕ್ ಯಾವುದು? +5 +5 +5. ಎಲ್ಲ ಕಡೆ +5 ಮಾಡಿದಾರೆ. ಸೇಮ್ ಅದೇ ತರ ನೋಡ್ರಿ, B +5 ಮಾಡ್ರಿ, ಎಷ್ಟು ಬರುತ್ತೆ ನಂಗೆ ಆನ್ಸರ್ ಹೇಳ್ರಿ. ನನಗೆಲ್ಲಾನು ಬೇಡ, Bಗೆ +5 ಮಾಡ್ರೆ ಏನು ಬರುತ್ತೆ ಅದನ್ನಷ್ಟೇ ಹೇಳ್ರಿ. ನಂಗೆ ನಾ ಮಾಡಂಗಿಲ್ಲ, ನೀವು ಹೇಳ್ಬೇಕು. Bಗೆ +5 ಮಾಡಿದ್ರೆ ಏನು ಬರುತ್ತೆ? ವೆರಿ ಗುಡ್. ಬೀಗ್ ಮಾಡಿದ್ರೆ ಎಷ್ಟು ಬರುತ್ತೋ ಎಲ್ರು ಉಳ್ದವ್ರ ಸತ್ರೇನ? ಅದಿರಲ್ಲ, ಎಲ್ಲರೂ ಊಟ ಮಾಡಿದಿರಿಲ್ಲ?
ಜಿ ಬರುತ್ತೆ. ಏನು ಬರುತ್ತಾ? ಜಿ ಬರುತ್ತೆ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಇ ಐತೆ. ಈಗ +5 ಮಾಡಿದ್ರೆ ಏನು ಬರುತ್ತೆ? ಈಗ +5 ಅಂದ್ರೆ 5 ಹೆಜ್ಜೆ ಮುಂದೆ ಹೋದ್ರೆ ಏನು ಬರುತ್ತೆ? ವೆರಿ ಗುಡ್, ಜೆ ಅಂತಂದು ಹೇಳಿ ಬರುತ್ತೆ. ಓಕೆ. ನೆಕ್ಸ್ಟ್ ಏಗ್ ಮಾಡಿದ್ರೆ, ಏಗ್ +5 ಮಾಡಿದ್ರೆ ಏನು ಬರುತ್ತೆ? ಸರ್ಚ್ ಮಾಡ್ರಿ, ಏನು ಅರ್ಜೆಂಟ್ ಇಲ್ಲ. ನಾನು ಎಲ್ಲ ಹೊಂಟಿಲ್ಲ, ನೀವು ಎಲ್ಲ ಹೊಂಟಿಲ್ಲ. ಏಗ +5 ಮಾಡಿದ್ರೆ ಏನು ಬರುತ್ತಾ? ವೆರಿ ಗುಡ್, ಎಫ್ ಅಂತಂದು ಹೇಳಿ ಬರುತ್ತೆ. ನೆಕ್ಸ್ಟ್ ಸೇಮ್ ಅದೇ ಥರ ಲಾಸ್ಟದ್ ನೋಡ್ರಿ, ಟಿ ಅಂತಂದೈತಿ. ಟೀಗೆ ಮಾಡಿದ್ರೆ +5, ಟೀಗೆ ಮಾಡಿದ್ರೆ ಎಷ್ಟು ಬರುತ್ತಾ? ಯಾರೋ ಒಬ್ರು ರಾಂಗ್ ಹೇಳಿದ್ರು ನೋಡಿ, ಇ ಅಲ್ರಪ್ಪ, ಟಿ ಎಫ್ ಅದು. ನೆಕ್ಸ್ಟು ಟಿಗೆ +5 ಮಾಡಿದ್ರೆ ಎಷ್ಟು ಬರುತ್ತಾ? ವೈ ಅಂತಂದು ಹೇಳಿ ಬರುತ್ತೆ. ವೆರಿ ಗುಡ್, ವೈ ಅಂತಂದು ಹೇಳಿ ಬರುತ್ತೆ. ಅಂದ್ರೆ ನಮ್ದು ಆನ್ಸರ್ ಏನಾಯ್ತು? ಜಿ ಜೆ ಎಫ್ ವೈ ಅಂತಂದಾಯ್ತು. ಸೊ ಜಿ ಜೆ ಎಫ್ ವೈ ಎಲ್ಲೈತಿ? ಇಲ್ಲಿ ಫಸ್ಟ್ಗೆ ಜಿ ಇಲ್ಲ, ಇದು ಆಪ್ಷನ್ ಹೋಯ್ತು. ಇಲ್ಲಿ ಲಾಸ್ಟ್ಗೆ ವೈ ಐತೆ, ಇದು ಇಲ್ಲ. ಇಲ್ಲಿದಾವ, ಇಲ್ಲಿ ನೋಡ್ರಿ ನಡು ಚೇಂಜಸ್ ಐತೆ. ಅಂದ್ರೆ ಆಪ್ಷನ್ 1 ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ 1 ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಕರೆಕ್ಟ್ ಆಗುತ್ತೆ. ಇದು ಎಲ್ರಿಗೂ ಅರ್ಥ ಆಯ್ತಾ ಹೆಂಗೆ ಬಂತು ಅಂತಂದು ಹೇಳಿ? ಸೊ ಎಲ್ರು ಹೇಳ್ರಿ, ಎಲ್ರಿಗೂ ಅರ್ಥ ಆಯ್ತಾ ಹೆಂಗೆ ಬಂತು? ಓಕೆ, ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಈ ಥರ ಕೊಟ್ಟಿದೆ ನೋಡ್ರಿ. ಇದು 1ನೇ ಪದ, ಇದು 2ನೇ ಪದ, ಇದೇನಪ್ಪ ಅಂತಂದು ಹೇಳಿದ್ರೆ ಇದು 3ನೇ ಪದ.